ಹಾಯ್ ಫ್ರೆಂಡ್ಸ್, ಕಾರುಣ್ಯ ಕನ್ನಡ ಮನೆಗೆ ಸ್ವಾಗತ. ಮಕ್ಕಳಿರೋರ ಮನೆಯಲ್ಲಿ ಹೇಗೆ ನಾವು ಬೇಗ ಮನೆಯಲ್ಲಿ ಕೆಲಸ ಮಾಡ್ಕೋಬೇಕಂತ ವೀಡಿಯೋ ಮಾಡ್ತಿದ್ದೀನಿ ರೀ. ಇಲ್ಲಿ ನೋಡಿರಿ, ನನ್ನ ಮಕ್ಕಳು ಆಗಲೇ ನಿಮ್ಮ ಕಡೆ ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಿಷ್ಟರಲ್ಲಿ ನನ್ನ ಮಕ್ಕಳು ನೋಡಿರಿ, ನಾನು ಬೆಳ್ಳುಳ್ಳಿ ಸುಲ್ತೀನಿ ಅಂತೇಳಿ ಬಂದು ಅಡ್ಡ ಬರ್ತಾರೆ ರೀ. ನಾನು ಇಲ್ಲೊಂದು ಸೈಡ್ ಅನ್ನಕ್ಕೆ ಇಟ್ಕೊಂಡಿದ್ದೆ ರೀ. ಅನ್ನ ಈಗ ಎಲ್ಲ ಆಗಿದೆ. ಇಲ್ಲಿ ಗಂಜಿ ಬಸಿತಾ ಇದ್ದೀನಿ. ಗಂಜಿ ಬಸಿಯೋದು ಮುಗೀತು. ಈಗ ಅನ್ನ ಒಂದು ಸೈಡ್ ಅಳ್ಳಗೆ ಬಿಟ್ಟಿನಿ ರೀ. ಹಾಗೆ ಅದಕ್ಕಿಂತ ಮುಂಚೆ ನಾನು ಅಕ್ಕಿ ಬೇಳೆ ಒಂದೇ ಸಾರಿ ತೊಳೆದು ಇಟ್ಕೊತೀನಿ ರೀ. ಯಾಕೆಂದರೆ ಸ್ವಲ್ಪ ನೆನೆದ್ರೆ ಬೇಗ ಅಡುಗೆ ಆಗ್ತವೆ, ಸ್ವಲ್ಪ ರುಚಿ ಆಗ್ತವೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ನೆನೆಯಿಡ್ತೀನಿ ರೀ. ಬೇಳೆ ಮಾತ್ರ ಕಂಪಲ್ಸರಿ ನೆನಿಟ್ರೆ ಬೇಗ ಬೇಳೆ ಆಗುತ್ತೆ ರೀ. ಒಂದು ಸೈಡ್ ನಾನು ನೆನಿಟ್ಟೀನಿ. ಹೀಗೆ ಹಾಗೆ ಅನ್ನಕ್ಕೆ ಇಟ್ಟಿನಲ್ಲ ರೀ, ಅದು ಹಳ್ಳ ಆದಮೇಲೆ ನಾನು ಒಂದು ಸರಿ ಸಾರಿಗೆ ಟಮಾಟೆ ಹಣ್ಣು ಬೇಕು. ಆ ಟಮಾಟೆ ಹಣ್ಣೆಲ್ಲ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಸಲ ಲಾಸ್ಟ್ ಒಂದು ಸಲ ನೋಡಿಕೊಂಡು ಆಮೇಲೆ ಅದನ್ನು ಸಹ ಒಲೆ ಮೇಲೆ ಇಡ್ತೀನಿ ರೀ. ಇದು ಇಟ್ಟ ಆದಮೇಲೆ ಅದ್ರ ಮಧ್ಯದಲ್ಲಿ ನಾನು ಏನೇನು ಕೆಲಸಗಳು ಇದ್ದರೆ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ ರೀ. ಹಾಗೆ ನಾನು ಟಿಫಿನಿಗೆ ಅಂತ ಪುಳಿಯೋಗರೆ ಹುಳಿ ಮಾಡಿದ್ದೆ ರೀ. ಅದನ್ನ ತೆಗ್ದು ಇಡೋಣ, ಸ್ವಲ್ಪ ಉಳಿದಿತ್ತು. ಅದು ನಿನ್ನೆದು, ಇವತ್ತಿಂದಲ್ಲ, ರಾತ್ರಿ ಮಾಡಿದ್ದೆ. ಅದು ಉಳಿದಿರೋ ಸಲುವಾಗಿ ಅದನ್ನು ತೆಗೆದು ವೇಸ್ಟ್ ಆಗಿ ಮಾಡೋದು, ಫ್ರಿಜ್ಜಲ್ಲೆಲ್ಲ ತೆಗ್ದಿಡೋಣ. ಯಾವಾಗನ್ನ ಮಕ್ಕಳೇನನ್ನು ಕೇಳ್ತಿರುವಾಗ ಅರ್ಜೆಂಟಾಗಿ ಮಾಡೋಕೆ ಕೊಡೋಕೆ ಬರುತ್ತೆ ಅಂಥೇಳಿ ಅದನ್ನು ತೆಗ್ದಿಟ್ಕೊಂಡೆ ರೀ. ಈ ಕುಕ್ಕರ್ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಅಷ್ಟರಲ್ಲಿ ಅನ್ನ ಅರಳಿತ್ತು ರೀ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಅದನ್ನು ಕೆಳಗೆ ಇಳಿಸ್ಕೊಂಡು ಈಗ ಅದೇ ಒಲೆ ಮೇಲೆ ಈಗ ಮತ್ತೆ ಕುಕ್ಕರ್ ಇಡ್ತೀನಿ ರೀ. ಕುಕ್ಕರ್ ಇಟ್ಟರೆ ಅದು ಒಂದು ಸೈಡ್ ಬೇಳೆ ಆಗ್ತಾಯಿರ್ತೈತೆ. ಆ ಬೇಳೆ ಆಗೋಷ್ಟರಲ್ಲಿ ನಾನು ಏನೇನು ಕೆಲಸಗಳಿದ್ರೆ ಮಾಡ್ಕೊತೀನಿ ರೀ. ಇಲ್ಲಿ ನೋಡಿರಿ, ಇಲ್ಲಿರುವಂತೆಲ್ಲ ಸಾಮಾನುಗಳೆಲ್ಲ ತಕ್ಕೊತಿದ್ದೀನಿ. ಹಾಗೆ ಕೆಳಗೊಂದು ಕವರ್ ಐತಲ್ರಿ, ಇದು ಕವರ್ ಬಂದುಬಿಟ್ಟು ಕಸ, ಕಾಯಿಗಡ್ಡೆದು ಸಿಪ್ಪೆ ಎಲ್ಲ ಹಾಕ್ತೀನಿ ರೀ. ಅಲ್ಲಿಲ್ಲ ಅರಿವೆ ಹಾಕಿದರೆ ಎಲ್ಲ ಡಬಲ್ ಕೆಲಸಗಳಾಗ್ತವೆ. ಹಂಗಂತೇಳಿ ಯಾವುದನ್ನ ವೇಸ್ಟ್ ಕವರ್ ಇರ್ತಲ್ರಿ, ಆ ಕವರಲ್ಲಿ ಇಲ್ಲಾಂದರೆ ಒಂದು ಪ್ಲೇಟಲ್ಲಾದರೂ ಸೈಡೆಲ್ಲ ಹಾಕ್ಕೊಂಡು ಇಟ್ಕೊಂಬಿಟ್ರೆ ರೀ ಜಲ್ದಿ ಕ್ಲೀನ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ತೈತೆ. ಒಂದು ವೇಳೆ ಜಾಸ್ತಿ ಇದ್ದರೆ ಕಷ್ಟ ಆಗ್ತೈತೆ. ಇಲ್ಲ ಮಗಳಿಗೆ ಆರಾಮಿಲ್ಲ ಅಂತೇಳಿ ಗಾಳಿ ಇಡ್ತಿದ್ದೀನಿ ರೀ, ಇದು ನೆಬ್ಲೈಸರು. ಹಾಗೆ ಈಗ ಅದೇ ಆದಮೇಲೆ ಈಗ ಚೇರ್ ಮೇಲಿರೋ ಬಟ್ಟೆಗಳೆಲ್ಲ ಮಡಚಿಟ್ಕೊಳೋಣ ಅಂತೇಳಿ ಇವೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ಕೊತೀವಿ ರೀ. ಜಾಸ್ತಿ ಯೂಸ್ ಮಾಡ್ಕೊಳೋ ಬಟ್ಟೆಗಳೆಲ್ಲ ಸ್ವಲ್ಪ ಹತ್ತಿರದಲ್ಲೇ ಇಟ್ಕೊಂಡ್ರೆ ಜಲ್ದಿ ಕೈಗೆ ಸಿಗ್ತಾವೆ. ಜಾಸ್ತಿ ಅಂದರೆ ಕೈ ಒರೆಸ್ಕೊಳಕ್ಕೆ, ಮುಖ ಒರೆಸ್ಕೊಳಕ್ಕೆ ಯೂಸ್ ಮಾಡ್ಕೊತೀವಲ್ರಿ, ಅದಕ್ಕೆ ನಾನು ಚೇರಿಗೆ ಹಾಕ್ಕೊತೀನಿ. ಈ ಬಟ್ಟೆಗಳು ಏನನ್ನ ಒಳಗೆ ಇಟ್ಬಿಟ್ಟಿನಿ ಅಂದರೆ ರೀ, ಮಕ್ಕಳು ಅವ್ರ ಕೈಗೆ ಯಾವ ಸಿಗ್ತಾವೆ ಅದು ತೊಗೊಂಡೇ ಒರೆಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವ್ರ ಮುಂದೆನೇ ಇಟ್ಬಿಟ್ರೆ ಅವ್ರ ಬಟ್ಟೆ ಯಾವುದಂತೇಳಿ ಕರೆಕ್ಟಾಗಿ ಹೋಗಿ ತೊಗೊಂಡು ಕೈ ಮುಖ ಒರೆಸ್ಕೊತಾರೆ ರೀ. ಇಲ್ಲಾಂದರೆ ಯಾವ ಸಿಕ್ಕರೆ ಅವು ಒರೆಸ್ಕೊಂಬಿಟ್ರೆ ಅವು ಮಕ್ಕಳಿಗೆ ಇನ್ಫೆಕ್ಷನ್ಸ್ ಆಗ್ತವೆ. ಹಂಗಂತೇಳಿ ನಾನು ಇಡೋದಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಮನೆ ಚಿಕ್ಕದು ರೀ, ಎಲ್ಲಿ ಇಟ್ಕೊಳಕ್ಕಿಲ್ಲ. ಭಾಳ ಯೂಸ್ ಮಾಡೋ ಬಟ್ಟೆ ಎಲ್ಲ ನಾನು ಚೇರಿಗೆ ಹಾಕ್ಕೊತೀನಿ. ಎದಕ್ಕಂದರೆ ನಮಗೆ ಅನುಕೂಲ ಆಗಲಿ ಅಂಥೇಳಿ. ಮತ್ತು ಆಮೇಲೆ ಇವೆಲ್ಲ ಕ್ಲೀನ್ ಮಾಡಿಕೊಂಡೆ ರೀ, ಬಟ್ಟೆ ಎಲ್ಲ ಮಡಚ್ಕೊಂಡೆ. ಸ್ವಲ್ಪ ಅಲ್ಮಾರಿದಾಗ ಇದ್ದವು ರೀ, ಅವನ್ನ ಸಹ ಇಟ್ಬಿಡೋಣ ಅಂತೇಳಿ ಇಟ್ಟೆ ರೀ. ಇಲ್ಲಾಂದರೆ ಎಲ್ಲಿದ್ದಿದ್ದು ಬಟ್ಟೆ ಅಲ್ಲೇ ಇದ್ಬಿಡ್ತಾವೆ. ಈಗ ನಾನು ಕಸ ಬಳಿಯೋಣ ಅಂದ್ಕೊಂಡೆ ರೀ. ಕಸ ಬಳಿಯೋ ಮುಂಚೆ ನಾನು ಒಂದು ಸರಿ ನೋಡ್ಕೊತೀನಿ ರೀ. ಗ್ಯಾಸ್ ಕಟ್ಟೆ ಕಸ ಏನೇನಿದ್ರೆ ಅಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅಡುಗೆಗೆ ಇಡುವಾಗಲೇ ಎಲ್ಲ ಅಡುಗೆ ಇನ್ನೇನು ಮುಗಿಯೋಕೆ ಬಂದೈತೆ ಅಂದಾಗ ಒಲೆ ಮೇಲೆ ಅಡುಗೆಗೆ ಇಟ್ಟು ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಗ್ಯಾಸ್ ಕಟ್ಟೆ. ಆಮೇಲೆ ಇಲ್ಲಿ ಚೇರ್ ಮೇಲೆ ಯಾವುದಾದ್ರೂ ಬಟ್ಟೆ ಏನನ್ನ ಇದ್ದಾವೇನೋ ನೋಡಿ ಅವನ್ನ ಸಹ ಮಡಚಿಟ್ಕೊಂಡು ಅಲ್ಲಿ ಸಹ ಕ್ಲೀನ್ ಮಾಡ್ಕೊತೀನಿ ಚೇರು. ಹಾಗೆ ಮತ್ತು ಒಳಗಡೆ ಮಂಚ ಕಾಣ್ತಿದೆಯಲ್ರಿ, ಅಲ್ಲಿ ಸಹ ನಾನು ನೋಡ್ಕೊತೀನಿ. ಎದಕ್ಕಂದರೆ ಮನೆಯಲ್ಲಿ ಕಸ ಬಳಿಯುವಾಗ ಇವೆಲ್ಲ ನೀಟಾಗಿ ಅಂದ್ಕೊಂಡು ಸ್ವಲ್ಪ ಜಾಡಿಸ್ಕೊಂಡ್ಬಿಟ್ರೆ ಧೂಳು ಇದ್ದಿದ್ದೆಲ್ಲ ಕೆಳಗೆ ಬಿದ್ದುಬಿಡ್ತೈತೆ. ಅವಾಗ ನೀಟಾಗಿ ಕಸ ಅನ್ಕೊಳಕ್ಕೆ ಆಗ್ತೈತೆ ರೀ. ಇಲ್ಲ ಚೇರ್ ಮೇಲೆ, ಮಂಚದ ಮೇಲೆ ಎಲ್ಲ ಕಸ ಹಂಗೆ ಇಟ್ಕೊಂಡು ಮನೆ ಕಸ ಬಳಿದ್ರೆ ರೀ ಒಂಥರ ಸಮಾಧಾನನೇ ಅನಿಸಲ್ಲ ರೀ. ಇವೆಲ್ಲ ಮಾಡಿಕೊಂಡು ಕಸ ಬಳಿದ್ರೆ ಮನೆಯಲ್ಲಿ ಅರ್ಧ ಕೆಲಸ ಮುಗ್ದಂಗೆ ರೀ. ಆದರೆ ಮಕ್ಕಳಿರೋ ಮನೇಲಿ ರೀ, ನೀವು ಎಷ್ಟಾದರೂ ಮಾಡಿರಿ ಆ ಕೆಲಸ ಮಾತ್ರ ಮುಗಿಯಲ್ಲ ರೀ. ನಾವೇ ಅದನ್ನು ಬದಿಗಿಟ್ಟು ರೆಸ್ಟ್ ಮಾಡಬೇಕು. ಹಂಗಂತೇಳಿ ಎಲ್ಲ ಕಸ ನೋಡಿರಿ ಧೂಳು ಎಲ್ಲ ಎಷ್ಟು ಬರ್ತೈತೆ ಮಂಚದ ಮೇಲೆ, ಇದೆಲ್ಲ ಜಾಡಿಸ್ಕೊಂಡ್ರೆ ಕಂಪಲ್ಸರಿ ನಾವು ಇವೆಲ್ಲ ಮಾಡ್ಕೊಂಡಿವಂದ್ರೆ ರೀ ಮನೆಯಲ್ಲಿ ಅರ್ಧ ಕೆಲಸ ಮುಗ್ದಂಗೆ. ಇವಾಗ ನಮ್ಮ ಮಕ್ಕಳು ಹೊರಗಡೆ ಆಡ್ಕೊತಾ ಇದ್ದಾರೆ ರೀ. ಯಾಕಂದರೆ ರೀ, ನಾನು ಕಸ ಬಳಿಯುವಾಗ ಹುಡುಗರು ಏನನ್ನ ಒಳಗೆ ಬಂದುಬಿಟ್ಟಾರೆ ಅಂದರೆ ನಾನು ಸಿಟ್ಟಾಗ್ಬಿಡ್ತೀನಿ. ಯಾಕೆಂದರೆ ಅವ್ರ ಕಾಲು ಹಂಗೆ ಧೂಳು ತುಳ್ಕೊಂಡು ಮತ್ತೆ ಒಳಗೆ ಬಂದುಬಿಟ್ರೆ ಮತ್ತೆ ಮನೆಯೆಲ್ಲ ಧೂಳು ಆಗ್ತೈತೆ ರೀ. ಹಂಗಂತೇಳಿ ಕಸ ಬಳಿಯುವಾಗ ಮಾತ್ರ ಹುಡುಗರನ್ನ ಹೊರಗೆ ಆಟಾಡಿಸ್ತೀನಿ ರೀ. ಅಸಲು ಅವ್ರನ್ನ ಮನ್ಯಾಗ ಬರೋಕ್ಕೂ ನಾನು ಕೊಡೋದಿಲ್ಲ. ಕಸ ಎಲ್ಲ ಮುಗಿದು ಕಸ ಇನ್ನೇನು ಹೊರಗೆ ಚೆಲ್ತೀನಿ. ಕಸ ಹೊರಗೆ ಚೆಲ್ಲುವಾಗಲೂ ನಾನು ಪಾಟಿಗೆಲ್ಲ ಕ್ಲೀನ್ ಮಾಡ್ಕೊಂಡೆ ನಾನೆಲ್ಲ ಮಾಡ್ತೀನಿ ರೀ. ಈಗೆಲ್ಲ ಕಸ ಎಲ್ಲ ಬಳ್ದಾಯ್ತು ರೀ. ಕುಕ್ಕರ್ ವಿಷಲು ಒಂದು 5 ವಿಷಲ್ ಆದವು ರೀ. ಈಗ ಬೇಳೆ ಮಸಿಯೋಣ ಅಂತೇಳಿ
ವಿಷಲೆಲ್ಲ ಗಾಳಿ ತೆಗ್ದು ಬೇಳೆ ಮಸಿತಾ ಇದ್ದೀನಿ ರೀ. ಅಷ್ಟರಲ್ಲಿ ನಮ್ಮ ಮಕ್ಕಳು ಬಂದ್ರು ರೀ ಒಳಗಡೆ. ಅಷ್ಟರವರೆಗೂ ಬಂದಿದ್ದಿಲ್ಲ. ಕಸ ಎಲ್ಲ ಮುಗಿದ್ಮೇಲೆ ನಮ್ಮ ಮಕ್ಕಳು ಒಳಗೆ ಬಂದು ಆಡ್ಕೊತಿದ್ದಾರೆ. ಈಗ ಬೇಳೆ ಎಲ್ಲ ಮಸಿ ಅದಾಯಿತು. ಈಗ ಬೇಳೆಗೆ ಒಗ್ಗರಣೆ ಕೊಡೋಣ ಅಂಥೇಳಿ ಆ ಬೇಳೆದು ಕಟ್ಟಿತ್ತಲ್ಲ ರೀ, ಆ ಕಟ್ಟು ನೀರೆಲ್ಲ ಅದರಲ್ಲೇ ಹಾಕಿ ಈಗ ಒಲೆ ಹಚ್ಚಿ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಒಗ್ಗರಣೆ ಕೊಡುವಾಗಂತೂ ಮನೆಯೆಲ್ಲ ಘಮ ಘಮ ಅಂತೈತಿ ರೀ. ಬೇಳೆ ಒಗ್ಗರಣೆ ಕೊಟ್ಟಾಗ ಆಯ್ತು ರೀ. ನಾನು ಬೇಳೆ ಒಗ್ಗರಣೆ ಕೊಟ್ಟರೆ ಅಡುಗೆ ಮುಗೀತು. ಇವತ್ತು ನಾನು ಟಿಫಿನ್ ಮಾಡಿಲ್ಲ ರೀ. ಯಾಕೆಂದರೆ ಬೆಳಿಗ್ಗೆ ಏನಾರು ಟಿಫಿನ್ ಮಾಡಿದ್ರೆ ರೀ, ಮಧ್ಯಾಹ್ನ ಸಾರು ಮಾಡಿರ್ತೀನಲ್ರಿ ಬೇಳೆ, ಆ ಬೇಳೆ ರಾತ್ರಿಗೆ ಹಂಗೆ ಉಳಿದ್ಬಿಡ್ತೈತೆ ರೀ. ಮತ್ತು ಆಮೇಲೆ ರಾತ್ರಿ ಉಣ್ಣೋದಿಲ್ಲ ಯಾರು. ಹಂಗಂತೇಳಿ ಬೆಳಿಗ್ಗೆ ಮಧ್ಯಾಹ್ನಕ್ಕೆ 2 ಹೊತ್ತಂತ ನಾನು ಅನ್ನ ಬೇಳೆ ಮಾಡಿದ್ದೀನಿ. ರಾತ್ರಿ ಏನಾನ ರೊಟ್ಟಿ ಏನಾನ ಮಾಡೋಣ ಅಂಥೇಳಿ ಬೆಳಿಗ್ಗೆ ಅನ್ನ ಬೇಳೆ ಮಾಡಿದ್ದೀನಿ ರೀ. ಇದನ್ನೇ ಮಧ್ಯಾಹ್ನಕ್ಕೂ ಸರಿ ಮಾಡಿಬಿಡ್ತೀನಿ ನಾನು ಇವತ್ತು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ರೀ. ಹಂಗಂತೇಳಿ ಬೆಳಿಗ್ಗೆಗೆ ಮಧ್ಯಾಹ್ನಕ್ಕೆ ಸರಿ ಮಾಡೋಣ ರೀ. ರಾತ್ರಿಗೆ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಟಿಫಿನ್ ಮಾಡಿದರೆ ಚೆನ್ನಾಗಿರಿ. ಯಾಕಂದರೆ ಮಕ್ಕಳು ಹೊಟ್ಟೆ ತುಂಬ ಉಣ್ತಾರೆ. ಇಲ್ಲಾಂದರೆ ನಮ್ಮ ಮಕ್ಕಳು ಕೇಳ್ತಾಳೆ ರೀ, ನಮ್ಮ ದೊಡ್ಡ ಮಗಳು, ಏನಮ್ಮ ನಾವು ಬೆಳಿಗ್ಗೆ ಮಧ್ಯಾಹ್ನ 2 ಸರಿನೂ ಅನ್ನ ಬೇಳೆ ಉಣ್ಬೇಕಾ, ನನಗೆ ಬೇಡ ಅಂತ ಚೆನ್ನಾಗಿ ಹೇಳ್ತಾಳೆ. ಹಂಗಂತೇಳಿ ಮಾಡೋದಿಲ್ಲ. ಸ್ವಲ್ಪ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡೋದೇ ನಮಗೂ ಬೇಕಲ್ರಿ. ಹಂಗಂತೇಳಿ ಸ್ವಲ್ಪ ಅವ್ರಿಗೆ ಕೇಳಿ ಮಾಡ್ತೀನಿ ರೀ. ಅವ್ರಿಗೆ ಏನು ಇಷ್ಟ ಅದನ್ನೇ ಕೇಳಿ ಮಾಡ್ತೀನಿ. ಅಡುಗೆ ಎಲ್ಲ ಮುಗ್ದಿದೆ ರೀ. ಈಗ ಮಕ್ಕಳಿಗೆ ಊಟ ಮಾಡಿಸ್ಬೇಕು. ಹಾಗೆ ನಮ್ಮ ಯಜಮಾನ್ರು ಸಹ ಈಗ ಕೆಲ್ಸಕ್ಕೆ ಹೋಗ್ತಾರೆ. ಟೈಮ್ ಆಗ್ತಾಯಿದೆ. ಈಗ ನೋಡಿರಿ ಅಷ್ಟೆಲ್ಲ ಮಕ್ಕಳು ಕೈ ತೊಳೆಸಿದೆ. ನಮ್ಮ ಮಕ್ಳಿಗೆ ಖುಷಿ. ಈ ಸಣ್ಣ ಮಗಳಿಗಂತೂ ಭಾಳ ಖುಷಿ ರೀ. ಊಟ ಮಾತ್ರ ಹೊಟ್ಟೆ ತುಂಬ ಉಣ್ತಾಳೆ. ಹಂಗೆ ನನ್ನ ಜೀವಕ್ಕೂ ಹಂಗೆ ತಿಂತಾಳೆ ರೀ. ಅದ್ರಾಗಂತೂ ಬೇರೆ ಮಾತಿಲ್ಲ. ಈಗೆಲ್ಲ ಕೂತ್ಕೊಂಡಿದ್ದಾರೆ. ಆದರೆ ನಮ್ಮ ದೊಡ್ಡ ಮಗಳು ಮಾತ್ರ ಊಟಕ್ಕೆ ಬರೋದಿಲ್ಲ ರೀ. ನನ್ನ ದೊಡ್ಡ ಮಗಳು ಊಟಕ್ಕಂದರೆ 1 ಕಿಲೋಮೀಟ್ರ್ ದೂರ ಇರ್ತಾಳೆ. ನನಗೆ ಊಟ ಮಾತ್ರ ಬೇಡ ರೀ, ಬೇರೆ ಏನನ್ನ ಕೊಟ್ರಿ ಏನನ್ನ ಹೇಳ್ರಿ ಕೇಳ್ತಾಳೆ. ಊಟ ಮಾಡಂದರೆ ಮಾತ್ರ ಊಟ ಮಾಡೋದಿಲ್ಲ ರೀ. ಈಗ ನಾನು ಕರೆದೆ ರೀ, ತಾನು ಬಂದಿಲ್ಲ. ಅಲ್ಲಿ ನಾನು ಊಟಕ್ಕೆ ಪ್ಲೇಟ್ಸು ಅವೆಲ್ಲ ರೆಡಿ ಮಾಡ್ಕೊಂಡು ಕೆಳಗೆ ಇಟ್ಕೊತಿದ್ದೀನಿ. ಆದರೆ ನಮ್ಮ ಮಗಳು ಬಂದಿಲ್ಲ. ಈ ನಮ್ಮ ಯಜಮಾನ್ರು ನೋಡಿ ಎದ್ದು ಹೋಗಿ ನಮ್ಮ ಮಗಳನ್ನ ಕರ್ಕೊಂಬರ್ತಾರೆ ರೀ. ಯಾಕೆಂದರೆ ನಿಧಾನವಾಗಿ ಹೇಳಿದಾಗ ಮಕ್ಕಳು ಬಂದಿಲ್ಲ ಅಂದರೆ ಗದರಿಸ್ಬೇಕು ರೀ. ಅದು ವಿಶೇಷವಾಗಿ ಊಟದ ವಿಷಯದಾಗಂತೂ ಮಕ್ಕಳನ್ನ ಗದರಿಸ್ಕೋಬೇಕು. ಈಗಿಲ್ಲ ಬಿಡು, ಮಕ್ಕಳು ಉಂಡಿಲ್ಲ ಅಂತ ನಾವು ಬಿಟ್ಬಿಟ್ರೆ ಅವರು ವೀಕ್ ಆಗಿಬಿಡ್ತಾರೆ ರೀ. ಹಂಗಂತೇಳಿ ಈಗ ನಾನು ಕೂತ್ಕೊಂಡೀನಿ. ನಮ್ಮ ಯಜಮಾನ್ರು ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಕರ್ಕೊಂಬಂದ್ರಿ ಈಗ. ನಮ್ಮ ಅತ್ತೆಯವ್ರು ಹೋಗಿ ಒಂದು ಡಬ್ಬೆ ಕೊಟ್ಟು ಬಾ ಅಂತ ನನ್ನ ದೊಡ್ಡ ಮಗಳಿಗೆ ಹೇಳಿದ್ರೆ ಕೊಟ್ಟು ಬಂದಿದ್ದಾಳೆ ರೀ. ಹಂಗೆ ಅವ್ವನ್ನ ಕರ್ಕೊಂಡು ಬಂದಿದ್ದಾಳೆ ರೀ. ನಮ್ಮ ಮನ್ಯಾಗ CCTV ಇಟ್ಟಿವವ ನಾವು ಅಂತೇಳಿ ಕರ್ಕೊಂಬಂದಾಳೆ. ನಮ್ಮ ಅತ್ತೆ ಬಂದು ನೋಡಿ ನಗ್ತಾ ಇದ್ದಾರೆ. ಅವ್ರನ್ನ ಊಟಕ್ಕೆ ಕರೆದೆ. ಅವರು ಇಲ್ಲ ನನ್ನ ಮನೇಲಿ ಆಮೇಲೆ ಉಣ್ತೀನಿ ಅಂತಂದರು. ಈ ನನ್ನ ಮಗಳು ಇನ್ನಾದರೂ ಅದನ್ನೇ ನೋಡ್ತಿದ್ದಾಳೆ ರೀ. ನಮ್ಮ ಅತ್ತೆಗೆ ಹೇಳ್ತಾ ಇದ್ದಾರೆ, ಅಮ್ಮ CCTV ಇಟ್ಟಾಳ, ಮನ್ಯಾಗ CCTV ಇಟ್ಟಾಳ ಮತ್ತೆ ಅದ್ರಲ್ಲಿ ನಾನು ಕಾಣ್ತಿದ್ದೀನ ಇಲ್ಲ ಅಂತ ನೋಡ್ತಾ ಇದ್ದಾಳೆ ರೀ. ಇನ್ನು ನಮ್ಮ ಅತ್ತೆಯರು ಹೋದ್ರು. ಇನ್ನು ನಮ್ಮ ಯಜಮಾನ್ರಿಗೆ ಸಹ ಊಟ ಬಡಿಸಿ ಕೊಟ್ಟೆ ರೀ. ನಮ್ಮ ಮಕ್ಳಿಗೆ ಸಹ ಇನ್ನು ಹಾಕಿ ಕೊಡ್ತಿದ್ದೀನಿ. ಅವ್ರಿಗೆ ತಣ್ಣಗಾಗೋವರೆಗೆ ಬಿಡ್ಬೇಕು ರೀ. ಈಗ ಒಂದು ವೇಳೆ ಕೈ ಏನೇನು ಇಟ್ಬಿಟ್ರೆ ಅಂದರೆ ಕೈ ಸುಟ್ಕೊಂಡು ಮತ್ತೆ ಅದೊಂದು ದೊಡ್ಡ ರಾಮಾಯಣ ಮಾಡ್ತಾಳೆ ನನ್ನ ದೊಡ್ಡ ಮಗಳಂತೂ. ಈಗೇನೋ ಇವತ್ತು ನಮ್ಮ ಸಣ್ಣ ಮಗಳೇನೋ ಬೇಡ ಅಂತ ಹೇಳ್ತಾ ಇದ್ದಾಳೆ. ಆದರೆ ನೋಡೋಣ ತಡಿ ಅಂತ ನೋಡ್ತಾಯಿದ್ದೀನಿ. ಪ್ಲೇಟ್ ಇಸ್ಕೊಂಡ್ರೆ ಬೇಡ ಅಂತ ಅಳ್ತಿದ್ದಾಳೆ. ಹಾಗೆ ನಮ್ಮ ಯಜಮಾನ್ರು ನನ್ನ ಕಡೆ ಮಾತಾಡ್ತಾ ಇದ್ದಾರೆ. ಈಗ ಅವರು ಕೆಲ್ಸಕ್ಕೆ ಹೋಗಿಬಿಡ್ತಾರೆ. ಇನ್ನು ನಾನು ಒಬ್ಬಳೇ ಆಗಿಬಿಡ್ತೀನಿ ಮನೆಯಲ್ಲಿ. ಇನ್ನು ಅವ್ರು ಹೋಗೋವರೆಗೆ ಸ್ವಲ್ಪ ಹೊತ್ತು ಕಡೆ ಮಾತನಾಡಿ ಹಾಗೆ ಹುಡುಗರ ಕಡೆ ಮಾತಾಡ್ಕೊಂತ ಹುಡುಗರನ್ನು ಊಟ ಮಾಡಿಸ್ಬಿಡ್ತೀನಿ ರೀ. ಆಮೇಲೆ ಮತ್ತೆ ಯಾವಾಗ ಸಿಗ್ತಾರೋ ಇವರೆಲ್ಲ ಈ ಊಟ ಮಾಡಿ ಆದಮೇಲೆ ಆಟಾಡ್ಕೊತಾರೆ. ಆಟಾಡ್ಕೊತ ಮಧ್ಯದಲ್ಲೇ ನನ್ನ ಬಂದು ಅಮ್ಮ ಅವ್ರು ಹೊಡೆದ್ರು, ಇವ್ರು ಹೊಡೆದ್ರು, ಅವ್ರು ನೋಡಿದರು, ಇವ್ರು ಹಿಂಗಂದ್ರು, ಇವ್ನ ಕೇಳೋಕ್ಕೆ ಸರೋಗ್ಬಿಡ್ತೈತೆ ರೀ ಟೈಮು. ಈಗ ನಮ್ಮ ಸಣ್ಣ ಮಗಳಿಗೆ ಅನ್ನ ಕಲಸಿ ಕೊಡ್ತಿದ್ದೀನಿ. ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಬೇಕಂದ್ರೆ ಅವ್ರು ಒಬ್ಬರೇ ಇದ್ದಾಗ ಊಟ ಹಾಕ್ಕೊಟ್ರೆ ಅವ್ರು ಉಣ್ಣೋದಿಲ್ಲ ರೀ. ಅವ್ರ ಜೊತೆಗೆ ಒಂದು ಇಬ್ಬರನ್ನ ಇದ್ದರೆ ಅವ್ರಿಗೆ ಸ್ವಲ್ಪ ಉಣ್ಣೋಕ್ಕೆ ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಮನಸ್ಸು ಬರ್ತೈತೆ. ಈಗ ಯಾರನ್ನ ಮನೆಯಲ್ಲಿ ಒಬ್ಬರೇ ಮಕ್ಕಳಿದ್ರೆ ನಿಮ್ಮ ಆಜು ಬಾಜು ಮನೆಯಲ್ಲಿ ಯಾರನ್ನ ಮಕ್ಕಳಿದ್ರೆ ಅವ್ರ ಮಕ್ಕಳನ್ನ ಕರ್ಕೊಂಡು ನಿಮ್ಮ ಮಕ್ಳ ಜೊತೆಗೆ ಅವ್ರಿಗೂ ಅನ್ನ ನೀಡಿ ಕೊಡ್ರಿ. ಇಬ್ಬರು ಅವಾಗ ಆಟಾಡ್ಕೊತ ಮಾತಾಡ್ಕೊತ ಉಣ್ತಾರೆ. ಅದನ್ನ ಇಬ್ಬರು ಪ್ಲೇಟಲ್ಲಿ ಒಂದೇ ಊಟ ಇರಬೇಕು ರೀ. ಇಬ್ಬರು ಪ್ಲೇಟಲ್ಲಿ ಬೇರೆ ಬೇರೆ ಊಟ ಇದ್ರಿಗೂ ಮಕ್ಕಳು ಉಣ್ಣಲ್ಲ ರೀ. ಅವ್ರದ್ದು ಇವ್ರು ಬೇಕಂತಾರೆ, ಇವ್ರದ್ದು ಅವ್ರು ಬೇಕಂತಾರೆ. ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಕೊಡುವಾಗ ಒಬ್ರಿಗೆ ಏನು ಕೊಟ್ಟಿರ್ತೀವಿ ಇನ್ನೊಬ್ಬ ಪ್ಲೇಟಾಗೂ ಅದೇ ಕೊಟ್ಟಿರ್ಬೇಕು ರೀ. ಇಲ್ಲಾಂದರೆ ಅವು ಮಕ್ಕಳು ಒಪ್ಪೋದಿಲ್ಲ ರೀ.
ಇವತ್ತೇನೋ ನನ್ನ ಸಣ್ಣ ಮಗಳು ಊಟ ಮಾಡವಳ್ಳು ರೀ, ನಾನೇ ಉಣಿಸಿದೆ. ಇನ್ನೆಲ್ಲರದು ಊಟ ಮುಗೀತು ನೋಡಿರಿ. ಎಲ್ಲರದು ಊಟ ಮುಗಿದ್ರೆ ನನ್ನ ದೊಡ್ಡ ಮಗಳದ್ದು ಮುಗ್ದಿಲ್ಲ ಇನ್ನು. ನಮ್ಮ ಯಜಮಾನ್ರು ನೀನು ಊಟ ಮಾಡು ಅಂತಂದರು. ನಾನು ಮಾಡಿಲ್ಲ ರೀ, ಕೆಲಸ ಮುಗಿಸ್ಕೊಂಡು ಮಾಡ್ಕೊಳೋಣಂತ. ನಮ್ಮ ಯಜಮಾನ್ರದ್ದು ಊಟ ಮುಗೀತು ರೀ. ಅವ್ರದ್ದು ಊಟ ಮುಗಿದ್ಮೇಲೆ ಕಂಪಲ್ಸರಿ ಅವ್ರು ಕಾಫಿ ಕುಡಿತಾರೆ. ಕಾಫಿ ಕುಡಿದೇ ಅವ್ರು ಹೊರಗಡೆ ಹೋಗೋದು. ಇನ್ನು ನಾನು ಕಾಫಿಯನ್ನು ಸ್ವಲ್ಪ ಕುಡಿಯೋಣ ಅಂತೇಳಿ ಹಾಗೆ ನಮ್ಮ ಯಜಮಾನ್ರಿಗೆ ಮಾಡ್ತಿದ್ದೀನ, ಹಾಗೆ ಮಾಡ್ಕೊಳೋಣ ನಾನು ಅಂತೇಳಿ ನಾನು ಕಾಫಿಗಿಟ್ಟು ಒಂದು ಕಡೆ ಸಕ್ಕರೆ ಎಲ್ಲ ಹಾಕ್ಕೊಂಡಿರಿ. ಹಾಗೆ ಹಾಕ್ಕೊಂಡಾದ್ಮೇಲೆ ಇನ್ನು ಕಾಫಿ ಎಲ್ಲ ಮಾಡಿದೆ, ನಮ್ಮ ಯಜಮಾನ್ರಿಗೆ ಕೊಟ್ಟೆ ಕಾಫಿ. ಅವರು ಕುಡಿದ್ರು ರೀ, ನಾನು ಕುಡಿದೆ ರೀ. ಇನ್ನೊಂದು ಏನಂದರೆ ನಾನು ಕಾಫಿ ಬಿಸಿ ಇರೋದು ನಾನು ಕುಡಿಯೋಲ್ಲ ರೀ. ಉಗುರು ಬೆಚ್ಚಗಿದ್ದರೆ ಮಾತ್ರ ನಾನು ಕಾಫಿ ಕುಡಿತೀನಿ. ಬಿಸಿ ಇದ್ದರೆ ನನಗೆ ಕುಡಿಯೋಕ್ಕಾಗಲ್ಲ ರೀ. ಯಾಕಂದರೆ ಬಿಸಿ ಇದ್ದಾಗ ಕುಡಿದ್ರೆ ನನಗೆ ನಾಲಿಗೆ ಸುಟ್ಟು ಬಿಡ್ತೈತೆ. ಇನ್ನೊಂದು ಏನಂದರೆ ಅದು ಬಿಸಿ ಇದ್ದಾಗ ಕಾಫಿ ನಿಧಾನ ಕುಡಿಬೇಕಲ್ಲ ರೀ, ಹಂಗೆ ಕುಡಿಬೇಕಂದ್ರೆ ನನಗೆ ಇಷ್ಟ ಆಗಲ್ಲ. ಆವಾಗ ನನ್ನ ಮನಸ್ಸಿಗೆ ಒಂದೇ ಅನಿಸುತ್ತೆ, ನಾನು ಇಷ್ಟು ನಿಧಾನ ಹಿಂಗೆ ಕಾಫಿ ಕುಡ್ಕೊತ ಕುಂತರೆ ಬೇರೆ ಕೆಲಸ ಎಲ್ಲ ಹಂಗೆ ಇದ್ಬಿಡ್ತಾವಲ್ಲ. ಇಲ್ಲ ಕಾಫಿ ತಣ್ಣಗಾಗೋವರೆಗೆ ಏನನ್ನ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಕಾಫಿ ತಣ್ಣಗಾಗೋವರೆಗೆ ಗ್ಯಾಸ್ ಕ್ಲೀನ್ ಹಂಗೆಲ್ಲ ಮಾಡ್ಕೊತ ಇರ್ತೀನಿ ರೀ. ಯಾವಾಗಲೂ ನಾನು ಹಂಗೆ ಮಾಡೋದು. ಯಾವತ್ತಿಗೂ ನಾನು ಅಷ್ಟು ಈಸಿಯಾಗಿ ಬಿಸಿ ಕಾಫಿ ಆಗಲಿ, ಟೀ ಆಗಲಿ, ಹಾಲಾಗಲಿ ಕುಡಿಯೋಲ್ಲ. ಆದರೆ ಊಟ ಮಾತ್ರ ಬಿಸಿದು ಉಣ್ತೀನಿ ರೀ. ಊಟ ಮಾತ್ರ ಅನ್ನದಾಗ ಸಾರಾಗ ಹೊಗೆ ಬರ್ತಾ ಇರಬೇಕು, ಆವಾಗ ಉಣ್ಣೋಕೆ ಮನಸ್ಸು ಬರ್ತೈತೆ. ಹಾಗೆ ಗ್ಯಾಸ್ ಕಟ್ಟೆ ಹಂಗೆ ಕ್ಲೀನ್ ಮಾಡ್ಕೊಳೋಣ ಅಂತೇಳಿ ನೋಡಿರಿ, ಮನೆಯಲ್ಲಿ ಅಡುಗೆ ಆಗಿ ನೆಕ್ಸ್ಟು ಊಟ ಆಗಿಬಿಟ್ರೆ ದೊಡ್ಡ ಕೆಲಸ ಮುಗ್ದಂಗೆ. ಇದೆಲ್ಲ ಆದರೆ ಅವೆಲ್ಲ ಸ್ವಲ್ಪ ಸೈಡ್ ಇಟ್ಕೊಂಡು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ತೈತೆ ರೀ. ಮತ್ತು ನಾನು ಗ್ಯಾಸ್ ಕಟ್ಟೆ ದಿನ ಒರೆಸಲ್ಲ ರೀ. ಗ್ಯಾಸ್ ಆಗಲಿ ಗ್ಯಾಸ್ ಕಟ್ಟೆ ಆಗಲಿ 3 ದಿನಕ್ಕೊಂದ್ಸರಿ ಒರೆಸ್ಕೊತೀನಿ ರೀ. ಒಂದು ವೇಳೆ ಏನನ್ನ ಬಿದ್ದಿದೆ ಅಂದರೆ ಅಷ್ಟೇ ಬಟ್ಟೆ ತಗೊಂಡು ಒರೆಸ್ಕೊಂಡು ಬಿಡ್ತೀನಿ. ಎದಕ್ಕಂದರೆ ನೀರು ಹಾಕಿ ಒರೆಸೋದಿಲ್ಲ. ಕಟ್ಟೆ ಆದರೆ ಸ್ವಲ್ಪ ಒರೆಸ್ಕೊತೀನೇನೋ, ಗ್ಯಾಸ್ ಆದರೆ ಒರೆಸೋದಿಲ್ಲ. ಎದಕ್ಕಂದರೆ ರೀ, ಗ್ಯಾಸ್ಗೆ ಏನನ್ನ ಒರೆಸ್ಬಿಟ್ಟಿವಿ ಅಂದರೆ ಅಲ್ಲಿ ಸೈಡಿಗೆ ಪೈಪ್ ಇರೋ ಕಡೆ ಜಾಯಿಂಟ್ ಕಡೆ ನೀರು ಹೋಗ್ಬಿಡ್ತಾವೆ ರೀ. ನೀರು ಹೋಗಿತ್ತಂದರೆ ಅಲ್ಲಿ ನೀರು ಹೋಗಿ ಅದು ಪೈಪ್ ಉಬ್ಬಿ ಅದರಿಂದ ಗ್ಯಾಸ್ ಲೀಕ್ ಆಗುತ್ತಾ. ಅದಕ್ಕೆ ಅಷ್ಟು ಈಸಿಯಾಗಿ ನಾನು ಒರೆಸೋದಿಲ್ಲ. ಈಗ ನೋಡಿರಿ 3 ದಿವಸಕ್ಕೊಂದ್ಸರಿ ಒರೆಸ್ಕೊತೀನಿ. ಎಲ್ಲ ಒರೆಸ್ಕೊಂಡಾಯಿತು. ಈಗ ಕಾಫಿ ಉಗುರು ಬೆಚ್ಚಗಾಗೈತೆ ರೀ. ಈಗ ಕುಡಿಯೋಣ ಅಂತೇಳಿ ಕುಡಿದೆ. ಹಾಗೆ ಗ್ಯಾಸ್ ಕಟ್ಟೆ ಮೇಲೆ ಅನ್ನ ಸಾರಿತ್ತು ರೀ, ಅದನ್ನು ಸೈಡ್ ಇಟ್ಕೊಂಡೆ. ಈಗ ಮುಸುರೆ ಎಲ್ಲ ಹೊರಗಡೆ ಇಟ್ಕೊಂಡ್ಬಿಟ್ಟಿರಿ. ಎದಕ್ಕಂದರೆ ಈಗ ಒಳಗೆಲ್ಲ ಗ್ಯಾಸ್ ಕಟ್ಟೆಗಳೆಲ್ಲ ಒರೆಸ್ಕೊಂಡು ಫ್ರಿಜ್ಜಿಗೂ ಸ್ವಲ್ಪ ಹಸಿ ಬಟ್ಟೆ ತೊಗೊಂಡು ಆವಾಗ ಒರೆಸ್ತಿರ್ತೀನಿ ರೀ. ನಾನು ಹೊರಗಡೆ ತೊಳೆಯೋ ಮುಸುರೆ ಹೊರಗಿಟ್ಟಾಗ ನನ್ನ ಮಗಳು ನೋಡಿರಿ, ದೊಡ್ಡ ಮಗಳು ತಾನು ಆಟಾಡೋ ವಸ್ತುಗಳನ್ನ ತೆಗೆದುಕೊಂಡು ಬಂದು ಹಿಂಗೆ ಫೋನ್ ಕಡೆ ಕ್ಯಾಮ್ರಾ ಕಡೆಗೆ ಹಿಂಗೆ ತೋರಿಸ್ತಿದ್ದಾಳೆ, ನೋಡಿರಿ ನೋಡಿರಿ ಅಂತ. ನಾನೆಲ್ಲ ಮುಸುರೆ ಹೊರಗಿಟ್ಟು ಆಯಿತು ರೀ. ಈಗ ಬಂಡೆ ಒರೆಸೋಣ ಅಂತೇಳಿ ಬಂಡೆಯೂ ಸಹ ರೀ ನಾನು ದಿನ ಒರೆಸಲ್ಲ ರೀ. ಅದು ಸಹ 3 ದಿನಕ್ಕೊಂದ್ಸರಿ ನಾನು ಒರೆಸ್ತೀನಿ. ಈ ಹೊರಗಡೆ ರೂಮ್ ಒಂದೇ, ಹಾಲ್ ಒಂದೇ ಡೈಲಿ ಒರೆಸ್ಕೊತೀನಿ. ಯಾಕಂದರೆ ಮಕ್ಕಳು ಆಟ ಆಡ್ತಿರ್ತಾರೆ, ಸ್ವಲ್ಪ ಕೆಳಗೆ ಬಿದ್ದಿದ್ದು ತಿನ್ನೋದು ಅವೆಲ್ಲ ಮಾಡ್ತಾರಂತೇಳಿ ಅದೊಂದು ರೂಮು ಡೈಲಿ ಒರೆಸ್ಕೊಂಡ್ಬಿಡ್ತೀನಿ ರೀ. ಇನ್ನು ಉಳಿದಿರೋ 2 ರೂಮ್ಸು ಮತ್ತು 3 ದಿನಕ್ಕೊಂದ್ಸರಿನೇ ಒರೆಸ್ಕೊತೀನಿ ರೀ. ಹಾಗೆ ನಾನು ಬಂಡೆ ಒರೆಸುವಾಗ ಬಕೆಟಲ್ಲಿ ಹಾಕಿದ್ದು ನೀವು ನೋಡಿದ್ರಿ, ಅದು ಬಂದುಬಿಟ್ಟು ಬ್ಲ್ಯಾಕ್ ಬೆಲ್ಟ್ ರೀ. ಅದು ಆ ಫೆನೈಲೇ ನಾನು ಹಾಕೋದು, ಬೇರೆ ಅಂಗಡಿಯಾಗಿರೋ ಯಾವುದೂ ನಾನು ಹಾಕೋದಿಲ್ಲ. ಅದು ಏಕೆಂದರೆ ಅದು ಚೆನ್ನಾಗೈತೆ ರೀ. ಆ ಬ್ಲ್ಯಾಕ್ ಬೆಲ್ಟು ಅದು ಆ ಫ್ಲೇವರ್ ವಾಸನೆಗೆ ಹುಳಗಳು ಏನೂ ಬರಲ್ಲ ರೀ. ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರಲ್ಲ ರೀ, ಅವ್ರ ಸಲುವಾಗಾದರೂ ಈ ಫೆನೈಲ್ ನಾನು ಯೂಸ್ ಮಾಡ್ತೀನಿ ರೀ. ಯಾಕೆಂದರೆ ಮಕ್ಕಳು ಕೆಳಗೆ ಬಿದ್ದಿದ್ದು ಎಲ್ಲ ಬಾಯಲ್ಲಿ ಹಾಕ್ಕೊಂಡ್ಬಿಡ್ತಾರೆ. ಯಾವಾಗಲೂ ನಾವು ಮಕ್ಕಳನ್ನ ನೋಡ್ಕೊಂಡು ಕೂತ್ಕೊಳಕ್ಕಂತೂ ನಮಗೆ ಆಗೋದಿಲ್ಲಲ್ಲ ರೀ. ಅವ್ರು ತಿನ್ನುವಾಗ ಏನನ್ನ ಅಕಸ್ಮಾತಾಗಿ ಕೆಳಗೆ ಬಿತ್ತು ಅಂದರೆ ಅದನ್ನು ಅವ್ರಿಗೆ ಇಷ್ಟ ಆಗಿದ್ದಂದರೆ ತಗೊಂಡು ತಿಂದುಬಿಡ್ತಾರೆ. ಅವಾಗ ನಾವು ಏನನ್ನ ಮಕ್ಕಳನ್ನ ಬೈದೀವಿ ಅಂದರೆ ರೀ ಅವ್ರು ಭಾಳ ಅಳ್ತಾರೆ. ಹಂಗಂತೇಳಿ ಈ ಫೆನೈಲ್ ಯೂಸ್ ಮಾಡಿರಿ, ಭಾಳ ಚೆನ್ನಾಗೈತೆ ಇದು. ಕಾಸ್ಟ್ಗೂ ಕಡಿಮೆನೇ, ಜಾಸ್ತಿ ಏನಿಲ್ಲ. ಇಲ್ಲಿ ನೋಡಿರಿ, ನಾನು 2 ರೂಮ್ ಒರೆಸ್ಕೊಂಡು ಬಂದೆ. ಹಾಲು ಮಾತ್ರ ಇನ್ನೊಂದು ಸರಿ ನೀರು ತೊಗೊಂಡು ಒರೆಸ್ಕೊತೀನಿ ರೀ. ಯಾಕೆಂದರೆ ಇದು ಮಕ್ಕಳು ಎಲ್ಲರೂ ನಾವು ಕೂತ್ಕೊತಿರ್ತೀವಿ, ಊಟ ಮಾಡ್ತಿರ್ತೀವಿ, ಮುಸುರೆ ಚೆಲ್ತಿರ್ತೀವಿ, ಮತ್ತು ಬಿದ್ದಿದ್ದು ತಿಂತಿರ್ತಾರೆ ಮಕ್ಕಳು. ಹಂಗಂತೇಳಿ ಧೂಳು ಎಲ್ಲ ಸ್ವಲ್ಪ ಜಾಸ್ತಿ ಇರ್ತೈತೆ ಅಂತೇಳಿ 2 ಸಲ ಒರೆಸ್ಕೊತೀನಿ ರೀ. ಈಗ ಬಂಡೆ ಒರೆಸೋದೆಲ್ಲ ಮುಗೀತು ರೀ. ಈಗ ಮಕ್ಕಳಿಗೆ ಸ್ನಾನ ಮಾಡ್ಸೋಣ ಅಂತೇಳಿ ಹೋಗಿ ಮಕ್ಕಳಿಗೆ ಸ್ನಾನ ಗೀನ ಎಲ್ಲ ಮಾಡಿಸ್ಕೊಂಡು ಬಂದಿರಿ. ಈ ಮಕ್ಕಳಿಗೆ ಬಟ್ಟೆ ಹಾಕಿ ಈಗ ಅವ್ರಿಗೆ ತಲೆ ಬಾಚಿಬಿಟ್ರೆ ಇದು ಎಲ್ಲಕ್ಕಿಂತ ದೊಡ್ಡ ಕೆಲಸ ಅಂದರೆ ಇದೇ ನೋಡಿರಿ. ಈಗ ಇದೆಲ್ಲ ಆಯಿತು. ಈಗ ಚಳಿಗಾಲಂದು ಬಂತಲ್ಲ ರೀ, ಮುಖ ಎಲ್ಲ ಒಡೆದ್ಬಿಟ್ಟಿವೆ ಮಕ್ಕಳು.
ಚಳಿಯಲ್ಲಿ ಆಡಿಕೊಂಡು ಅದಕ್ಕೆ ಸ್ವಲ್ಪ ವ್ಯಾಸ್ಲೀನ್ ಹಚ್ಚೋಣ ಅಂಥೇಳಿ ಹಚ್ಚುತ್ತಾ ಇದ್ದೀನಿ. ಹಾಗೆ ನಾವು ಸಣ್ಣ ಮಗಳಿಗೆ ಸ್ವಲ್ಪ ಜಾಸ್ತಿ ಹೊಡೆದಿದ್ದೆ ರೀ. ಈಗ ಹಚ್ಚಿದ್ದಾದಮೇಲೆ ಈಗ ತಲೆಗೆ ಎಣ್ಣೆ ಹಚ್ಚಬೇಕು ರೀ. ಈಗ ಅವ್ರಿಗೆ ಎಣ್ಣೆ ಹಚ್ಚಿದರೆ ಸ್ವಲ್ಪ ಕೂದಲು ಚೆನ್ನಾಗಿ ಬರ್ತವೆ. ಸ್ವಲ್ಪ ಬಿಸಿಲಲ್ಲಿ ಆಡಿದ್ರೂ ಚಿಂತೆ ಭಯ ಇರಲ್ಲ ಅಂಥೇಳಿ ಅವ್ರಿಗೆ ಕಂಪಲ್ಸರಿ ಎಣ್ಣೆ ಹಚ್ಚುತ್ತೀನಿ ರೀ. ವಾರದಾಗ ಒಂದು 2 ಸಲ ಸ್ನಾನ ಮಾಡಿಸಿ ಅವ್ರ ತಲೆಗೆ ಎಣ್ಣೆ ಹಚ್ತೀನಿ. ಆದರೆ ಹುಡುಗರಿಗೆ ಹಚ್ಚೋದು ಒಳ್ಳೇದು ರೀ ಎಣ್ಣೆ. ಹುಡುಗರು ಹಚ್ಕೊಳಲ್ಲ ಅಂತ ಹೇಳ್ತಾಳೆ. ನನ್ನ ದೊಡ್ಡ ಮಗಳು ನೋಡ್ರಿ ನಾ ಹಚ್ಕೊಳಲ್ಲ ಅಂತ ಅಳ್ತಿದ್ದಾಳೆ. ಈ ನಾನು ಬೈದಿದ್ದ ಸಲುವಾಗಿ ಏನೋ ರಮಿಸಿ ಹೇಳಿದೆ ರೀ, ಮತ್ತೆ ಸರಿ ಅಂತೇಳಿ ಹಚ್ಕೊತಿದ್ದಾಳೆ. ಅದನ್ನು ನೋಡಿ ಈಗ ಸಣ್ಣ ಮಗಳು ಸಹ ನನಗೆ ಬೇಡ ಅಂದ್ಲು. ನೀನು ಗುಡ್ ಗರ್ಲ್ ಅಮ್ಮ ಅಂತ ಅನ್ನೋಕ್ಕಿಲ್ಲ, ತಾನು ಹಚ್ಕೊಂಬಿಟ್ಲು. ಹಚ್ಕೊಂಡು ತಲೆಗೆಲ್ಲ ಬಾಚ್ಕೊಂಬಿಟ್ರು ರೀ. ಇನ್ನು ಇದೆಲ್ಲ ಆದಮೇಲೆ ನಾನು ಹೊರಗಡೆ ಕೆಲಸ ಮಾಡ್ಕೊಳೋಣ ಅಂಥೇಳಿ ಹೊರಗಡೆ ಬಂದೆ ರೀ. ಇನ್ನು ಹೊರಗಡೆ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಇದೆ ರೀ. ಹೊರಗಡೆ ಇನ್ನೂ ಮುಸುರೆ ತೊಳಿಬೇಕು. ಇನ್ನು ಮಕ್ಕಳು ಸ್ವಲ್ಪ ಬಟ್ಟೆ ಇದ್ದಾವೆ ರೀ, ಅವು ಬಟ್ಟೆ ಸಹ ಒಕ್ಕೊಂಬಿಡೋಣ ಅಂಥೇಳಿ ಇನ್ನು ಹೊರಗೆ ಕೆಲಸ ಸ್ಟಾರ್ಟ್ ಮಾಡಿದೆ ರೀ. ಒಳಗಿಂದೆಲ್ಲ ಫಸ್ಟು ಮುಗಿಸ್ಕೊಂಬಿಡ್ಬೇಕು ರೀ. ಒಳಗಿಂದ ಮುಗಿಸ್ಕೊಂಡ್ರೆ ಆರಾಮಾಗಿ ಹೊರಗಿಂದ ಮುಗಿಸ್ಕೋಬೋದು ರೀ. ಒಳಗೆಲ್ಲ ಮಾಡ್ಕೊಂಡು ಆದಮೇಲೆ ಪಾತ್ರೆ ತೊಳೆಯೋಕೆ ಕೂತ್ಕೊಂಡೀನಿ ರೀ. ಈ ಪಾತ್ರೆ ಬಂದುಬಿಟ್ಟು ಸ್ವಲ್ಪ ಬಿಸಿಲಿದ್ದಾಗೆ ನಾನು ತೊಳಿತೀನಿ ರೀ. ಯಾಕೆಂದರೆ ನಾನು ತೊಳೆದಿದ್ದು ಪಾತ್ರೆಗಳು ನಾನು ಹಾಗೆ ಮನೆಯಲ್ಲಿ ತಗೊಂಬರಲ್ಲ ರೀ. ತೊಳೆದು ಇವನ್ನೆಲ್ಲ ಬಿಸಿಲಿಗೆ ಇಡ್ತೀನಿ ರೀ. ನನಗೆ ಪಾತ್ರೆ ಬಿಸಿಲಿಗೆ ಇಟ್ಟರೆ ಮಾತ್ರ ನನಗೆ ಮನೆಯಾಗೆ ಇಟ್ಕೊಳಕ್ಕೆ ಮನಸ್ಸು ಬರ್ತೈತೆ. ಏನೋ ಅನಿವಾರ್ಯ ಇನ್ನು ಬಿಸಿಲಿಲ್ಲ ಅಂದಾಗ ಮಾತ್ರ ನಾನು ಮನೇಲಿ ಇಟ್ಕೊತೀನಿ. ಇಲ್ಲಾಂದರೆ ಎಂಥ ಪರಿಸ್ಥಿತಿ ಆದ್ರೂ ನಾನು ಪಾತ್ರೆ ತೊಳೆದು ಬಿಸಿಲಿಗೆ ಇಟ್ಟು ಅವೆಲ್ಲ ಬಿಸಿಲಿಗೆ ಸುಡಬೇಕು ಸ್ವಲ್ಪ. ಆವಾಗ ಸ್ವಲ್ಪ ನಾನು ಒಳಗೆ ತಂದ್ಕೊಳ್ತೀನಿ ರೀ. ಏನಿಲ್ಲ ಅಂದರೆ ಮಿನಿಮಮ್ ಒಂದು 15 ನಿಮಿಷ ಆದರೂ ನಾನು ಹೊರಗೆ ಇಡ್ತೀನಿ ರೀ. ಅದಕ್ಕೆ ಫಸ್ಟು ಪಾತ್ರೆ ತೊಳ್ಕೊಂಡು ಬಿಸಿಲಿಟ್ಟು ಮಕ್ಕಳ ಬಟ್ಟೆಗಳು ಇರ್ತಾವಲ್ಲ ರೀ, ಅವನ್ನ ಒಕ್ಕೊಂಬಿಡ್ತೀನಿ. ಮಕ್ಕಳ ಬಟ್ಟೆಗಳು ಒಗೆದು ಒಣಗಾಕೋವರೆಗೆ ಒಂದು 10-15 ನಿಮಿಷ 20 ನಿಮಿಷ ಆಗಿರ್ತೈತೆ ರೀ. ಆವಾಗೇ ಒಂದೇ ಸಾರಿ ಪಾತ್ರೆ ಒಳಗೆ ತೊಗೊಂಬಂದು ಇಟ್ಕೊಂಬಿಡ್ತೀನಿ ರೀ. ಅಷ್ಟೇ ನಾನು ಇಡೋದಿಲ್ಲ ರೀ. ನೀವು ನಿಮಗೇನನ್ನ ಬಿಸಿಲು ಅನುಕೂಲ ಇದ್ದರೆ ಕಂಪಲ್ಸರಿ ಬಿಸಿಲಿಗೆ ಇಡ್ರಿ. ಇದಕ್ಕಂದರೆ ನಾವು ಎಷ್ಟು ಸಾಮಾನು ತೊಳೆದ್ರೂ ಯಾವ ಕಣ್ಣಿಗೆ ಕಾಣಲಾರ್ದು ಕ್ರಿಮಿಕೀಟಗಳು ಇರ್ತವೆ, ಅವೆಲ್ಲ ಸ್ವಲ್ಪ ಸತ್ತೋಗ್ತವೆ. ಎದಕ್ಕಂದರೆ ಮಕ್ಕಳಿರೋರಂತೂ ಸ್ವಲ್ಪ ಕಂಪಲ್ಸರಿ ನೀವು ನೀವು ಉಣ್ಣೋ ಪ್ಲೇಟ್ಸ್ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಮಕ್ಕಳು ಪ್ಲೇಟ್ಸ್ ಆದರೂ ಉಂಡಿದ್ದು ತೊಳೆದಾದ್ಮೇಲೆ ಒಂದು ಸ್ವಲ್ಪ ಬಿಸಿಲಿಗನ್ನ ಇಟ್ರಿ ಒಳ್ಳೆಯದು. ಆದಮೇಲೆ ನಮ್ಮ ಮಕ್ಕಳು ನೋಡ್ರಿ ಇಲ್ಲಿ ಚೆನ್ನಾಗಿ ಆಡ್ತಾಯಿದ್ದಾರೆ. ನನ್ನ ದೊಡ್ಡ ಮಗಳಿಗಂತೂ ನಮ್ಮಮ್ಮ CC ಕ್ಯಾಮ್ರಾ ಇಟ್ಟಾರೆ, ನಮ್ಮಮ್ಮ CC ಕ್ಯಾಮ್ರಾ ಇಟ್ಟಾರೆ. ಇದ್ರ ಮೇಲೆ ಒಂದು ಕಣ್ಣು ಬಿದ್ದುಬಿಟ್ಟೈತೆ. ಯಾಕೆಂದರೆ ನಾನು ಭಾಳ ದಿನ ಆಯಿತು ನಾನು ವೀಡಿಯೋಸ್ ಮಾಡಿಲ್ಲ. ಇವತ್ತು ಮಾಡೋಣ ಅಂಥೇಳಿ ಟೈಮ್ ಅನುಕೂಲ ಆಗೈತೆ ಅಂಥೇಳಿ ಮಾಡ್ತಿದ್ದೀನಿ ರೀ. ಯಾಕೆಂದರೆ ಭಾಳ ಜನ ಮನೆಯಲ್ಲಿ ಕಷ್ಟ ರೀ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡಬೇಕಂದ್ರೆ. ಬಟ್ ನೋಡೋರೇನು ಹೇಳ್ತಾರೆ, ಆದರೆ ಮಾಡೋರಿಗೆ ಗೊತ್ತಿರ್ತೈತೆ ಅದು ಎಷ್ಟು ಕಷ್ಟ ಅಂತ. ಆದರೆ ಮಕ್ಕಳನ್ನ ನೋಡ್ಕೊತ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಭಾಳ ಸ್ಟ್ರಾಂಗಾಗಿ ಗಟ್ಟಿಗಿರಬೇಕು. ಯಾಕೆಂದರೆ ನಮಗೆ ಮಾಡೋರು ಯಾರು ಇರೋದಿಲ್ಲ. ಆರಾಮಿಲ್ಲ ಅಂದರೂ ನಾವೇ ಎದ್ದು ಮಾಡ್ಕೋಬೇಕು, ಆರಾಮಿದ್ರೂ ನಾವೇ ಮಾಡ್ಕೋಬೇಕು, ಸುಸ್ತು ಅನಿಸಿದ್ರೂ ನಾವೇ ಮಾಡ್ಕೋಬೇಕು. ತವ್ರ ಮನೆಗೆ ಹೋದ್ರೂ 1 2 ದಿನ 3 ದಿನ ಇರ್ತೀವಿ. ಎಷ್ಟು ದಿನಕ್ಕಾದ್ರೂ ನಮ್ಮ ಮನೆಗೆ ಬರೋದು ನಮಗಂತೂ ತಪ್ಪೋದಿಲ್ಲಲ್ಲ. ಈಗ ಬಟ್ಟೆನೂ ಮುಗಿದು ರೀ. ಸಿಂಟೆಕ್ಸಲ್ಲಿ ನೀರು ಸ್ವಲ್ಪನೇ ಇದ್ದಾವೆ. ಹಂಗಂತೇಳಿ ಅಲ್ಲಿನೂ ನಮ್ಮ ಮನೆ ಕಡೆ ನೀರಿಗೆ ಯಾರು ಹಿಡಿತಾ ಇಲ್ಲ. ಹಿಡಿಯೋಣ ಅಂಥೇಳಿ ನಾ ಪೈಪ್ ಹಾಕ್ತಿದ್ದೆ. ನನ್ನ ದೊಡ್ಡ ಮಗಳು ನಾನು ಹಾಕ್ತೀನಿ ಅಂತ ಹೇಳಿದದಕ್ಕೆ ಇನ್ನು ಎಳ್ಕೊಂಡು ಹೋಗಿದ್ದಾಳೆ ರೀ. ಮನೆಯಲ್ಲಿನೂ ಒಂದು ಕೊಡ ಖಾಲಿ ಇತ್ತು, ಅದನ್ನು ಸಹ ತೊಗೊಂಬಂದು ತುಂಬಿಸಿನಿ ರೀ. ತುಂಬಿಸಿ ಸಿಂಟೆಕ್ಸಿಗೆ ಇಟ್ಟಿದ್ದೀನಿ. ಅಷ್ಟರವರೆಗೆ ಏನು ಮಾಡಬೇಕಂತ ಇನ್ನು ಸ್ನಾನ ಆದರೂ ಮಾಡ್ಕೊಂಬರೋಣ ಅಂತ ಸ್ನಾನ ಮುಗಿಸ್ಕೊಂಬಂದಿರಿ. ಆದರೆ ಇನ್ನು ಸಿಂಟೆಕ್ಸ್ಗಳು ತುಂಬಿದ್ದಿಲ್ಲ. ಅಷ್ಟರಲ್ಲಿ ನಾನು ರಾತ್ರಿ ಹೆಸರು ಮತ್ತು ಆಮೇಲೆ ರೊಟ್ಟಿ ಮಾಡೋಣ ಅಂದ್ಕೊಂಡೆ. ಹೆಸರು ನೆನಿಟ್ಟಷ್ಟು ಒಳ್ಳೆಯದು, ಬೇಗ ಆಗ್ತೈತೆ ಅಡುಗೆ ಅಂಥೇಳಿ ನೆನಿಡ್ತಿದ್ದೀನಿ ರೀ. ಆದರೆ ನನ್ನ ದೊಡ್ಡ ಮಗಳು ನೋಡ್ರಿ ಹುಡುಕ್ತಾ ಇದ್ದಾಳೆ ಏನು ಸಿಗ್ತೈತೆ ಮನೇಲಿ ಏನಿಲ್ಲ ಅಂತ. ಈಗ ಅಲ್ಲಿ ಚಾಕ್ಲೇಟ್ ನೋಡಿಬಿಟ್ಟಾಳ ರೀ. ನನಗೆ ಚಾಕ್ಲೇಟ್ ಕೊಡಮ್ಮ ಚಾಕ್ಲೇಟ್ ಕೊಡು ಅಂತಿದ್ದಾಳೆ. ಅದಕ್ಕೆ ನಾನೇನಂದೆ, ನೀವು ಅಂತ ಕೂತ್ಕೊರಿ ಕೊಡ್ತೀನಿ ನಾನು ಅಂತ ಅಂದಾಗ ಈಗ ಹೋಗಿ ಕೆಳಗೆ ಕುಂತಿದ್ದಾಳೆ. ಚಾಕ್ಲೇಟ್ ಕೊಡ್ತಿದ್ದೀನಿ. ಈಗ ಆ ಚಾಕ್ಲೇಟ್ಗೂ ನನಗೆ ಅದು ಬೇಡ ಇದು ಬೇಡ ಅಂಥೇಳಿ ಅಳ್ತಿದ್ದಾರೆ. ಹಾಗೆ ಕೊಟ್ಟಿರಿ. ಕೊಟ್ಟು ಆದಮೇಲೆ ತೊಟ್ಲು ಆಡ್ತೀನಿ ಅಂತ ಅಳ್ತಿದ್ದಾಳೆ. ಈಗ ತೊಟ್ಲನ್ನು ಬಿಚ್ಚಿ ಕೊಟ್ಟೀನಿ. ಆ ತೊಟ್ಲು ಆಡ್ತಿದ್ದಾಳೆ ನಮ್ಮ ಸಣ್ಣ ಮಗಳು. ಇನ್ನು ಆದಮೇಲೆ ಇನ್ನೊಂದು ಮಗಳು ಈ ಕಡೆ ಆಡ್ತಾ ಇದ್ದಾಳೆ. ಶಾಲೆಗೆ ಹೋಗು ಅಂಗನವಾಡಿಗೆ ಅಂದರೆ ಇಲ್ಲಮ್ಮ ನಾನು ಇವತ್ತು ಹೋಗೋದಿಲ್ಲ ಅಂತ ದೊಡ್ಡ ಮಗಳು ಅಳ್ತಿದ್ದಾಳೆ. ಅದಕ್ಕೆ ಇನ್ನು ಯಾಕೆ ಬಿಡು ಕಳ್ಸೋದು ಅಂಥೇಳಿ ಸುಮ್ಮನೆ ಇದ್ದೀನಿ. ಇನ್ನು ಅಷ್ಟರಲ್ಲಿ ಹೊರಗಡೆ ನೀರೆಲ್ಲ ತುಂಬಿಬಿಟ್ಟು ರೀ. ಇನ್ನು ಇದು ಪೈಪೆಲ್ಲ ತೆಗೆದು ಬಿಡೋಣ ಅಂಥೇಳಿ ಅಲ್ಲಿ ಮುಸುರೆ ತೊಳೆದಿದ್ದಲ್ರಿ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ. ಯಾಕೆಂದರೆ ಅಲ್ಲಿ ನಾಯಿಗಳೆಲ್ಲ ಬಂದು
ನೆಕ್ಕಿ ಮತ್ತು ಅಲ್ಲೆಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಬರ್ತಾವಂತೇಳಿ ನಾ ಕ್ಲೀನ್ ಮಾಡ್ಕೊಂಡು ಇನ್ನು ಪೈಪ್ ತೆಗೆದ್ಬಿಟ್ಟಿರಿ ಎಲ್ಲ ಮತ್ತು ನೀಟಾಗಿ ಸುತ್ತಿ ಇನ್ನು ಬಂದಿರಿ. ಇನ್ನು ಅಲ್ಲಿಗೆ 11 ಗಂಟೆ ಆಗಿತ್ತು. ಇನ್ನು ಟಿಫಿನನ್ನು ಮಾಡೋಣ ಅಂತೇಳಿ ಕೂತ್ಕೊತಿದ್ದೀನಿ. ಟಿಫಿನ್ ಮಾಡ್ತಿದ್ದೀರಿ. ರಾತ್ರಿದಿತ್ತು ರೊಟ್ಟಿ ಪಲ್ಯ, ಅದನ್ನೇ ಉಣ್ತಿದ್ದೀನಿ. ನಮ್ಮ ಮಕ್ಕಳು ಸಹ ಸ್ವಲ್ಪ ಉಂಡ್ರು. ಅವ್ರದ್ದು ಊಟ ಆದಮೇಲೆ ಅವ್ರನ್ನ ಸ್ವಲ್ಪ ಹೊತ್ತು ಮಲಗಿಸಿದಿರಿ. ಮಲಗಿಸಿ ಆದಮೇಲೆ 4 ಗಂಟೆಗೆ ಎದ್ದಿರಿ. 4 ಗಂಟೆಗೆ ಎದ್ದು ಇನ್ನು 4 ಗಂಟೆಗೆ ಎದ್ದಾದ್ಮೇಲೆ ಅವರು ಏನೋ ನನಗೆ ತಿನ್ನೋಕೆ ಬೇಕಂತ ಹೊಟ್ಟೆ ಹಶ್ವು ಅಂತ ಮಕ್ಕಳು ಕೇಳ್ತಾರಲ್ಲ ರೀ, ಆವಾಗ ನಾನು ಏನು ಮಾಡೋಣ ಅಂದ್ಕೊಂಡೆ. ಇನ್ನು ಮುಂಡಾಳು ಇದ್ದವು ರೀ ಮನೆಯಲ್ಲಿ. ನಮ್ಮ ಮನೇಲಿ ಯಾವಾಗಲೂ ಮುಂಡಾಳು ಚೀಲನೇ ಸಣ್ಣದು ತರಿಸ್ಕೊಂಡ್ಬಿಡ್ತೀನಿ ನಾನು. ಇನ್ನು ಅದು ಭಾಳ ದಿನ ಆಯಿತು ಓಪನ್ ಮಾಡಲಾರ್ದೆ. ಈಗ ಅದನ್ನ ಓಪನ್ ಮಾಡೋಣ ಅಂಥೇಳಿ ಓಪನ್ ಮಾಡಿ ಸ್ವಲ್ಪ ಖಾರ ಮುಂಡಾಳನ್ನು ಮಾಡೋಣ. ಖಾರ ಮುಂಡಾಳು ಚೆನ್ನಾಗಿ ಇಷ್ಟದಿಂದ ಸ್ವಲ್ಪ ತಿಂತಾರೆ ಅಂಥೇಳಿ ನಮ್ಮ ಯಜಮಾನ್ರು ಸಹ ಇದ್ದರು ರೀ, ಬಂದಿದ್ದರು ಮನೆಗೆ. ಅಷ್ಟರಲ್ಲಿ ನನ್ನ ಸಣ್ಣ ಮಗಳು ಎದ್ದಿದ್ದಿಲ್ಲ ರೀ. ಎದ್ದು ಬರೋಕ್ಕಿಲ್ಲ, ನನ್ನ ನೋಡಿ ಹತ್ಲು. ಇನ್ನು ಹಂಗೆ ಅಳೋಕ್ಕಿಲ್ಲ, ಎತ್ಕೊಂಡ್ಬಿಡ್ಬೇಕು ರೀ. ಈಗ ಒಂದು ವೇಳೆ ಎತ್ಕೊಂಡಿಲ್ಲ ಅಂದರೆ ಇನ್ನೂ ಜಾಸ್ತಿ ಹತ್ಬಿಡ್ತಾರೆ. ಹಂಗೆ ಒಬ್ಬರನ್ನ ಎತ್ಕೊಂಡು ಇನ್ನೊಬ್ಬರನ್ನ ಮುದ್ದು ಮಾಡಿಲ್ಲ ಅಂದರೆ ಇನ್ನು ಅವ್ರಿಗೂ ಸಿಟ್ಟು ಬರ್ತೈತಲ್ಲ ರೀ. ಹಂಗಂತೇಳಿ ಇನ್ನಿಬ್ಬರು ಮಕ್ಕಳನ್ನ ರಮಿಸಿದೆ. ಇನ್ನು ಆಮೇಲೆ ಮುಂಡಾಳು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀವಿ. ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋವರೆಗೆ ಬಿಟ್ಟಿರಿ. ಬಿಸಿ ಆದಮೇಲೆ ಅದರಲ್ಲಿ ಸಾಸಿವೆ ಜೀರಿಗೆ ಹಾಕಿ ಅವು ಚಿಟಪಟ ಅಂದಾದಮೇಲೆ ಅದ್ರಾಗ ಒಂದು ಬಟ್ಲಾದಷ್ಟು ಶೇಂಗಾ ಬೀಜ ಹಾಕೀನಿ. ಶೇಂಗಾ ಬೀಜ ಹಾಕಿ ಪುಟಾಣಿ ಹಾಕಿದ್ದೀನಿ ರೀ. ಇವೆರಡು ನಮ್ಮ ಮನ್ಯಾಗ ಸ್ವಲ್ಪ ಮುಂಡಾಳಾಗ ಭಾಳ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಆಗಲಿ ನಾವಾಗಲಿ ಹಂಗೆ ಭಾಳ ಇಷ್ಟದಿಂದ ತಿಂತೀವಿ. ಆದಷ್ಟವರೆಗೆ ಸ್ವಲ್ಪ ಎಲ್ಲ ಶೇಂಗಾ ಬೀಜ ಎಲ್ಲ ಕೆಂಪಗಾಗೋವರೆಗೆ ಈ ಮುಂಡಾಳು ಚಪ್ಪರಿಸ್ಕೊಂಡ್ಬಿಡ್ತೀನಿ ರೀ. ಏನಾನ ಹಳ್ಳು ಏನಾನ ಇದ್ದರೆ ಬಂದುಬಿಡ್ಲಿ ಅಂತ. ಇಲ್ಲಾಂದರೆ ಮಕ್ಕಳಲ್ಲ ರೀ, ಅವ್ರಿಗೇನು ಗೊತ್ತಾಗೋದಿಲ್ಲ, ಹಂಗೆ ತಿಂದು ಬಿಡ್ತಾರೆ. ಕಂಪಲ್ಸರಿ ನಾನು ಹಿಂಗೆ ಕ್ಲೀನ್ ಮಾಡಿಯೇ ಏನಾದರೂ ಮಾಡೋದು. ಅಷ್ಟರಲ್ಲಿ ನೀವು ಕೆಂಪಗಾಗಿದ್ದು ರೀ ಶೇಂಗಾ ಬೀಜ, ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ ರೀ. ಇದನ್ನೆಲ್ಲ ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ರೀ ಒಂದು 2-3 ದಿನ ಬರ್ತೈತಿ ರೀ ಒಂದು ಸಾರಿ ಮಾಡಿಟ್ಕೊಂಡ್ರೆ. ಯಾಕಂದರೆ ಇದೇನು ಕೆಟ್ಟೋಗೋವೇನಲ್ಲ ರೀ, ಸ್ವಲ್ಪ ತಾಳಿಕೆ ಬರ್ತಾವೆ ಇವು. ಇಂಥವು ಮಾಡಿಟ್ಕೊಂಡ್ರೆ ಸ್ವಲ್ಪ ಮಕ್ಕಳಿದ್ದವ್ರಿಗೆ ಅನುಕೂಲ ಆಗ್ತೈತೆ. ಯಾಕಂದರೆ ಪ್ರತಿದಿನ ಅವ್ರಿಗೆ ಸ್ನ್ಯಾಕ್ಸ್ ಮಾಡಬೇಕು, ತಿನ್ನೋಕೆ ಏನಾನ ಮಾಡ್ಬೇಕಂದ್ರೆ ಕಷ್ಟ ಆಗ್ತೈತೆ. ಹಿಂಗೆ ಮಾಡ್ಕೊಂಡು ಬಿಟ್ಟಿವಿ ಅಂದರೆ ಅನುಕೂಲ ಆಗ್ತೈತೆ. ಈಗ ಎಲ್ಲ ಆಯ್ತು ರೀ, ಗ್ಯಾಸ್ ಆಫ್ ಮಾಡಿ ಇದರಲ್ಲಿ ನಾನು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿನಿ ರೀ. ಲಾಸ್ಟಿಗೆ ಇವು ಕಾರ್ನ್ಸ್ ಇದ್ದವು ರೀ, ಇವೊಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಮುಂಡಾಳ ರುಚಿ ಇರ್ತಾವಂತೇಳಿ ಸ್ವಲ್ಪ ಮೆತ್ತಗಿದ್ವು. ಅದಕ್ಕೆ ಕಡಾಯಿದಾಗೆ ಹಾಕ್ಕೊಂಬಿಟ್ರೆ ಸ್ವಲ್ಪ ಕರಿ ಆಗ್ತಾವಂತೇಳಿ ಅದ್ರಾಗ ಹಾಕ್ಕೊಂಡು ಕಲಿಸ್ಕೊಂಡೀನಿ. ಈಗ ಹಸನ್ ಮಾಡಿಟ್ಕೊಂಡಿರುವಂಥ ಕ್ಲೀನ್ ಮಾಡಿಟ್ಕೊಂಡಿರುವಂಥ ಮುಂಡಾಳಾಗ ಈ ಒಗ್ಗರಣೆಯನ್ನು ಹಾಕ್ಕೊಂಡೆ. ಹಾಗೆ ನಾನು ಇದು ಮಾಡ್ತಾ ಮಧ್ಯದಲ್ಲಿ ಪುಟಾಣಿನ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ರೀ. ಇದು ಹಾಕಿದರೆ ಇನ್ನೂ ಟೇಸ್ಟ್ ಬರ್ತೈತೆ ರೀ. ಇದನ್ನು ಹಾಕ್ಕೊಂಡು ಸ್ವಲ್ಪ ಬೇಕಾದವರು ಇದರಲ್ಲಿ ಸ್ವಲ್ಪ ಸಕ್ಕರೆ ಆದ್ರೆ ಹಾಕ್ಕೋಬೋದು. ಆದರೆ ನಾವು ಸಕ್ಕರೆ ಇಷ್ಟಪಡಲ್ಲ ನಮ್ಮ ಮನೆಯಲ್ಲಿ, ಹೀಗೆ ಸ್ವಲ್ಪ ಖಾರನೇ ಇಷ್ಟಪಡ್ತೀವಿ. ಇದನ್ನೆಲ್ಲ ಕಲಿಸ್ಕೊಂಡು ಆದಮೇಲೆ ನೋಡಿರಿ ನನ್ನ ಮಕ್ಕಳು ಬಂದು ಕುಂತಿದ್ದಾರೆ. ಖುಷಿ ಆಗ್ಬಿಡ್ತವೆ ರೀ ಮುಂಡಾಳು ಮಾಡಿದ್ದಕ್ಕೆ. ನಾನು ಮಾಡಿರುವಂಥ ಈ ಮುಂಡಾಳ ಹೇಗಿದ್ದಾವೆ ಖಾರ ಮುಂಡಾಳ ಅಂತ ಕಮೆಂಟ್ ಮಾಡಿರಿ. ಇದನ್ನು ಹಾಗೆ ಸ್ವಲ್ಪ ಸೈಡ್ ಇಟ್ಟು ಹೆಸರನ್ನ ನೆನಿಟ್ಟಿದ್ದಲ್ರಿ ಅದನ್ನು ತೊಳ್ಕೊಂಡು ಬಂದು ಕುಕ್ಕರಲ್ಲೇ ಹಾಕೀನಿ ರೀ. ಈಗ ಇವು ಒಂದು 3-4 ವಿಷಲ್ ಹಾಕಿ ಇಡ್ತೀನಿ ರೀ. ಹಾಕಿ ನಾನು ಆವಾಗೆ ಇಮಿಡಿಯೇಟಾಗಿ ತೆಗಿಯಲ್ಲ. ರಾತ್ರಿಗೆ ಮಾಡೋಕ್ಕೆ ಸುಮ್ಮನೆ ಈಗ ಹಾಕಿ ಇಟ್ಬಿಟ್ರೆ ಸ್ವಲ್ಪ ಏನಾನ ಮಕ್ಳು ಏನಾನ ತಿಂತೀನಿ ಅಂದ್ರೂ ಹಾಕ್ಕೊಡೋಕೆ ಬರುತ್ತಂತೇಳಿ ಹೆಸರು ಮಾತ್ರ ಹಿಂಗೆ ಮಾಡೇ ಇಟ್ಟಿರ್ತೀನಿ ನಾನು. ಈಗ ಅಷ್ಟರಲ್ಲಿ ಮಕ್ಕಳು ಬಂದ್ರು ರೀ. ಮಕ್ಕಳು ಬರೋಕ್ಕಿಲ್ಲ, ಇನ್ನಾಗ ರೆಡಿ ಅಮ್ಮ ಮುಂಡಾಳು ಹಾಕ್ಕೊಡಂತ. ನಮ್ಮ ಸಣ್ಣ ಮಗಳಂತೂ ಫಾಸ್ಟ್ ಇರ್ತಾಳೆ ಇಂಥದ್ರಾಗ. ಇನ್ನು ಹಾಕ್ಕೊಡೋಣ ಅಂತೇಳಿ ರಮಿಸ್ತಿದ್ದೀನಿ ರೀ. ಈಗ ರಮಿಸಿಲ್ಲ ಅಂದರೆ ಅಳ್ತಾಳೆ. ಅದಕ್ಕೆ ಗ್ಯಾಸ್ ಹಚ್ಚೋವರೆಗೆ ಗ್ಯಾಸ್ ಹಚ್ಚಿ ಕುಕ್ಕರ್ ಇಡೋವರೆಗೆ ರಮಿಸ್ತಾ ಇದ್ದೀನಿ. ಆದರೆ ಲೈಟ್ರ್ ಸಿಗ್ತಾಯಿಲ್ಲ. ಈಗ ಲೈಟ್ರ್ ಸಿಕ್ತು, ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ನನ್ನ ದೊಡ್ಡ ಮಗಳು ಇನ್ನೂ ಬರ್ತಾಯಿಲ್ಲ ತಿನ್ನೋಕ್ಕೆ ಮುಂಡಾಳ. ಅದಕ್ಕೆ ತನ್ನ ಕರ್ಕಂತಾನೆ ನಾವು ಹೊರಗಡೆ ಟೈಮ್ ಆಗಿದೆ ಸಾಯಂಕಾಲ, ಇನ್ನು ಹೊತ್ತು ಮುಳುಗ್ಬಿಡ್ತೈತೆ ಅಂತೇಳಿ ಹೊರಗೆಲ್ಲ ಕಸ ಬಳ್ಕೊಂಬಿಟ್ಟಿರಿ. ಇನ್ನು ಹುಡುಗರು ಬಂದರು, ನಮ್ಮ ಯಜಮಾನ್ರು ಸಹ ಬಂದರು. ಇನ್ನೆಲ್ಲರೂ ಮುಂಡಾಳು ತಿನ್ಕ ಅಂತ ಕೂತ್ಕೊಂಡಿವಿ. ನನ್ನ ದೊಡ್ಡ ಮಗಳು ಬೇಡ ಅಂದ್ಲು. ನಾನು ಹಾಕ್ಕೊಂಡು ಕುಂತಿದ್ರು ಅಂತ ಪ್ಲೇಟ್ ಇಸ್ಕೊಂಬಿಟ್ಲು. ನಾನು ತಿಂತೀನಿ ಕೊಡಮ್ಮ ಅಂತ. ಇನ್ನು ಎದಕ್ಕೆ ಬಿಡು, ಇಸ್ಕೊಂಡಿದ್ದು ಎದಕ್ಕೆ ಇಸ್ಕೊಳೋದು ಅಂತೇಳಿ ತಿಂದರೆ ಸಾಕು ಅವ್ರು ಅಂತೇಳಿ ನಾನು ಬೇರೆ ಪ್ಲೇಟ್ ತಗೊಂಡು ನಾನು ಮತ್ತು ತಿನ್ಕಂತ ಕೂತ್ಕೊಂಡಿರಿ. ಮಕ್ಕಳಿದ್ರೆ ರೀ ಮನೇಲಿ ಅಷ್ಟು ಸಂಭ್ರಮ ನೋಡ್ರಿ. ನಮ್ಗೆ ಎಷ್ಟು ನೋವಿರಲಿ ಬಾಧೆ ಇರಲಿ
ಮರ್ತೋಗ್ಬಿಡ್ತೀವಿ. ಯಾರೇ ನಮ್ಗೆ ಎಷ್ಟು ಮನ್ಸು ನೋವು ಮಾಡಿದ್ರು ಅದು ಹೊರಗೆ ಇರ್ತೈತೆ ರೀ. ಮಕ್ಕಳ ಆಟ, ಮಕ್ಕಳ ನಗು, ಮಕ್ಕಳು ಹೊಸ ಹೊಸತನ ಮಾಡೋ ಕೆಲಸಗಳೆಲ್ಲ ನೋಡಿ ಖುಷಿ ಆಗುತ್ತೆ ರೀ. ಇಷ್ಟೇ ಜೀವನಕ್ಕೆ ಸಾಕಪ್ಪ ಅನ್ನಿಸ್ತೈತೆ ರೀ. ಎಷ್ಟೋ ಜನಕ್ಕೆ ಮಕ್ಕಳಿರಲ್ಲ. ದೇವ್ರು ಅಂಥವ್ರಿಗೆ ಮಕ್ಕಳು ಕೊಡ್ಬೇಕು ನೋಡಿರಿ. ದೇವ್ರು ನಮಗೆ ಮಕ್ಕಳು ಕೊಟ್ಟಿದ್ದಾನೆ. ಆದರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಬೆಳೆಸ್ಕೋಬೇಕು. ಈಗ ನಮ್ಮ ಯಜಮಾನ್ರು ಮಂಡಾಳು ತಿಂದ್ರಿ. ನಮ್ಮ ಯಜಮಾನ್ರಿಗೆ ಕಾಫಿ ಮಾಡಬೇಕು. ನಾನು ಸಹ ಅವರಿಗೆ ಮಾಡುವಾಗಲೇ ಕುಡಿದು ಬಿಡ್ತೀನಿ ರೀ. ಯಾಕೆ ಎರಡು ಸರಿ ಮಾಡ್ಕೊಳೋದಂತ. ನಾನೊಬ್ಬಳಿಗೆ ಆದರೆ ನಾನು ಮಾಡ್ಕೊಳಲ್ಲ ರೀ. ನಾನೇ ಅಲ್ಲ ರೀ, ಆ ಹೆಣ್ಮಕ್ಳಾದ್ರೂ ಒಬ್ಬರು ಸಲುವಾಗಿ ಮಾಡ್ಕೊಳೋದಿಲ್ಲ. ಯಜಮಾನ್ರು ಏನಾನ ಕೇಳಿದಾಗ ಅವ್ರಿಗೆ ಮಾಡ್ತಿರ್ತೀವಲ್ಲ ರೀ, ಅವಾಗ ನಾವು ಸ್ವಲ್ಪ ಮಾಡ್ಕೊತೀವಿ ಹೊರ್ತಾಗಿ ಯಾರನ್ನೂ ಅಷ್ಟು ಈಸಿಯಾಗಿ ಒಬ್ಬರೇ ಮಾಡ್ಕೊಳಲ್ಲ. ಆ ಕಾಫಿಗೆ ಇಟ್ಟಿದ್ರಿ, ಆ ಕಾಫಿ ಇಟ್ಟು ಹಾಲು ಕಾಸೋದ್ರೊಳಗೆ ಟೈಮ್ ಇತ್ತಾ, ಸುಮ್ಮನೆ ಎದ್ದಕ್ಕೆ ನಿಂತ್ಕೊಳೋದಲ್ಲೇ ಅಂತ ತೊಳೆದಿರುವಂಥ ಎಲ್ಲ ಪಾತ್ರೆಗಳನ್ನ ಸ್ಟ್ಯಾಂಡಲ್ಲಿ ಜೋಡಿಸ್ಕೊಂಡಿರಿ. ಹಾಲು ಕಾದು ಅಷ್ಟರಲ್ಲಿ ಈಗ ಅದರಲ್ಲಿ ಕಾಫಿ ಪುಡಿ ಹಾಕಿ ಈಗ ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಟರೆ ಅವರು ಕುಡಿದು ಇನ್ನು ಕೆಲಸಕ್ಕೆ ಹೊರಡ್ತಾರೆ ರೀ. ಅವ್ರು ಕೆಲ್ಸಕ್ಕೆ ಹೊರಡಾರೆ ಅಂದರೆ ಇನ್ನು ನಾನು ನನ್ನ ಮನೆಯಲ್ಲಿ ಇರುವಂಥ ಕೆಲಸಗಳು ನಾನು ಮಾಡ್ಕೊಳಕ್ಕೆ ಅನುಕೂಲ ಆಗ್ತೈತೆ. ಇನ್ನು ಅಷ್ಟಾಗಿ ನಮ್ಮ ಮಕ್ಕಳೆಲ್ಲ ಮಂಡಾಳೆಲ್ಲ ತಿಂದರು. ನಮ್ಮ ಸೃಷ್ಟಿ ಇನ್ನೂ ಸ್ವಲ್ಪ ಕೇಳಿದ್ಲು, ಕೊಡಲಾ ಅಂತ ಮತ್ತೆ ಕೇಳಿದ್ರೆ ಇಲ್ಲ ಬೇಡ ಅಂತಂದ್ಲು. ಮಂಡಾಳು ಚೀಲ ಎಲ್ಲ ಮತ್ತೆ ಗಾಳಿ ಹೋಗ್ಲಾರಂಗೆ ಬೇಸ್ ನೀಟಾಗಿ ಕಟ್ಟಿ ಮೇಲೆ ಹಾಕಿಟ್ಟೀನಿ ರೀ. ಆದರೆ ಅದು ಸಿರಕ್ಕೆ ಕುಂತಿಲ್ಲ ಮೇಲೆ, ಮತ್ತು ಚೇರ್ ಇಟ್ಕೊಂಡು ಆಮೇಲೆ ಮಾಡ್ಕೋಬೇಕು. ಈಗ ಮಂಡಾಳೆಲ್ಲ ತಿಂದಿದ್ದೆಲ್ಲ ಅರಿವು ಬಿಟ್ಟಾರ. ಮತ್ತು ಗ್ಯಾಸ್ ಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದ್ಸಲ ನೀಟಾಗಿ ಕಸ ಬಳ್ಕೊಂಬಿಟ್ಟೆ ರೀ. ಕಸ ಬಳ್ಕೊಂಬಿಟ್ರೆ ಸ್ವಲ್ಪ ಮನೇಲಿ ಕೂತ್ಕೊಳ್ಳೋಕೆ ನಿಮ್ಮಳ ಅನ್ನಿಸ್ತೈತೆ. ಇನ್ನು ರೊಟ್ಟಿ ಮಾಡೋಣ ಅಂತ ಅನ್ನೋಷ್ಟರಲ್ಲಿ ನಮ್ಮ ತಂಗಿ ಮಗಳು ಬಂದಳು ರೀ. ಅಮ್ಮ ನನಗೆ ಮೆಹಂದಿ ಹಾಕಮ್ಮ ಅಂತ. ಇನ್ನು ಪಾಪ ಕೇಳಿದಳಲ್ಲ ಇದಕ್ಕೆ ಬೇಡ ಅನ್ನೋದು ಅಂತೇಳಿ ತಾನು ಸ್ಕೂಲಿಗೆ ಹೋಗಿದ್ಲು ರೀ. ಲೇಟಾಗಿ ಬಂದಾಳ. ಅದಕ್ಕೆ ಇನ್ನು ಅಡುಗೆ ಮಾಡಬೇಕಮ್ಮ ಅಂದೆ. ನನಗೆ ಹಾಕಿ ಮಾಡಮ್ಮ ಪ್ಲೀಸ್ ಪ್ಲೀಸ್ ಅಂದರೆ ಮಕ್ಕಳ ಮನಸ್ಸು ಇದಕ್ಕೆ ಬಾಧೆ ಬೀಳಿಸೋದಂತೇಳಿ ಹಾಕ್ತಿದ್ದೀನಿ. ಮತ್ತು ನಾನೇನು ಅಷ್ಟು ದೊಡ್ಡ ಡಿಸೈನರ್ ಅಲ್ಲ ರೀ. ನನಗೆ ಮೆಹಂದಿ ಕೋನ್ ಹಿಡಿಯೋಕ್ಕೆ ಬರಲ್ಲ. ನನಗೆ ಹೆಂಗೆ ಸಿಕ್ಕರೆ ಹಂಗೆ ಹಾಕ್ತೀನಿ ನಾನು. ಆದರೆ ನನ್ನ ಕಡೆ ನಾನು ಯಾರಿಗೂ ಹಾಕಲ್ಲ, ನನಗೆ ಹಾಕ್ಕೊಳಲ್ಲ. ಅದೇ ನಮ್ಮ ಮಗಳಿಗೆ ಹೇಳಿದ್ದೀನಿ, ನನಗೆ ಹೆಂಗೆ ಬರ್ತೈತಮ್ಮ ಹಂಗೆ ಹಾಕ್ತೀನಿ ನೋಡಂದರೆ ಸರಿ ಹೇಳಮ್ಮ ಅಂತಂದ್ಲು. ನನಗೆ ಹೆಂಗೆ ಮನ್ಸಿಗೆ ಬರ್ತೈತೆ ಇನ್ನು ಆದರೂ ನಾನು ಫೋನಾಗ ವೀಡಿಯೋ ನೋಡ್ಕೊತಾನೆ ಹಾಕೋಣಂತ ಟ್ರೈ ಮಾಡ್ತಿದ್ದೀನಿ ರೀ. ಆದರೆ ಏನು ಮಾಡೋಕೆ ಆ ಡಿಸೈನ್ ನನಗೆ ಬರ್ತಾಯಿಲ್ಲ. ನೋಡ್ತಿದ್ದೀನಿ ಆದರೆ ಕುಂತಿರುವಂಥ ಈ ಚಿಕ್ಕ ಮಕ್ಕಳಿಗೆ ಸಂಭ್ರಮ ಆಗಿಬಿಡುತ್ತೆ. ಈಗ ನಮಗೂ ಮೆಹಂದಿ ಹಾಕ್ತಾರೇನೋ ಅಂತ ಇಬ್ಬರು ಮಾತಾಡ್ತಾ ಇದ್ದಾರೆ. ಆದರೆ ನಾನು ಹೇಳ್ತಿದ್ದೀನಿ ಇಲ್ಲ ನಿಮಗಿಲ್ಲ, ಅಕ್ಕಗೊಂದೇ ಹಾಕೋದು ನಾನು ಮೆಹಂದಿ ಅಂತ ಹೇಳ್ತಿದ್ದೀನಿ. ನೋಡಿನ್ರಿ ಈಗ ಡಿಸೈನು ಎಷ್ಟು ಕಣ್ಣಾಗಿ ಕಣ್ಣಿಟ್ಟು ನೋಡಿದ್ರೂ ನನಗೆ ಆ ಡಿಸೈನ್ ಬರೋದಿಲ್ಲ. ನನಗೇನೋ ರೀ ಮೆಹಂದಿ ಹಾಕೋಕೆ ಮಾತ್ರ ಬರೋಲ್ಲ ನೋಡಿರಿ. ಏನಾದರೂ ಸ್ವಲ್ಪ ಹಂಗೆ ಹಿಂಗೆ ಮಾಡ್ಕೊತೀನಿ ಅನ್ನೋ ಕೆಲಸಗಳು ಈ ಮೆಹಂದಿ ಹಾಕೋಕೆ ಮಾತ್ರ ಬರೋದಿಲ್ಲ. ಅಲ್ಲಿಗೆ ನೋಡ್ತಾಯಿದ್ದೀನಿ ಇನ್ನು ಹಾಕೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಿದ್ದೀನಿ ರೀ. ಇನ್ನು ಸ್ಟಾರ್ಟ್ ಮಾಡೋಷ್ಟರಲ್ಲಿ ಕರೆಂಟ್ ಹೋಗ್ಬಿಡ್ತು ರೀ ಮನೆಯಲ್ಲಿ. ಕರೆಂಟ್ ಹೋಯ್ತು. ಟಾರ್ಚ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ನಾನು ಜಲ್ದಿ ಮಾಡ್ಕೊಂಡ್ಬಿಡ್ತೀನಿ ರೀ. ಆದರೆ ಇವತ್ತು ಮೆಹಂದಿ ಹಾಕಂತ ಬಂದಿದ್ದಾಳೆ ಮಗಳು, ಅದಕ್ಕೆ ಇನ್ನು ಎದ್ದು ಕಳ್ಸೋದಂತೇಳಿ ಕುಂದಿರ್ಸ್ಕೊಂಡಿದ್ದೀನಿ ರೀ. ನೋಡಿರಿ ಕರೆಂಟ್ ಹೋಗಿಬಿಟ್ಟಿದೆ. ಈಗ ಟಾರ್ಚ್ ಹಾಕ್ಕೊಂಡು ಹೊಸ ಡಿಸೈನ್ ರೀ. ನಾನು ಮೆಹಂದಿ ನೋಡಿ ನಗಬೇಡ್ರಿ. ನಾನು ಹಾಕಿದ್ದು ಹೇಗೆ ಹಾಕೀನಿ ಅಂತೇಳಿ ತೋರಿಸ್ತೀನಿ ನೋಡಿರಿ. ನಿಮಗೂ ಮೆಹಂದಿ ಏನಾರು ಹಾಕೋಕೆ ಬರಲ್ಲ ಅಂದರೆ ಒಂದು ಪೇಪರಲ್ಲಿ ಕೋನ್ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊರಿ. ನನ್ನಂಗೆ ಮಾಡಬೇಡ್ರಿ. ಎದಕ್ಕಂದರೆ ನಾನು ಹಾಕೋ ಮೆಹಂದಿ ಯಾರಿಗೂ ಇಷ್ಟ ಆಗೋದಿಲ್ಲ. ಆದರೆ ಪಾಪ ಮಗಳು ದೊಡ್ಡ ಮನಸ್ಸು ಗಟ್ಟಿ ಮನಸ್ಸು ಮಾಡಿ ಕೂತ್ಕೊಂಡಾಳ. ಆದರೆ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ರೀ. ದೊಡ್ಡವರಾದರೆ ಸ್ವಲ್ಪ ಹೆಸರಿಡ್ತಾರೆ ಹಂಗೈತೆ ಹಿಂಗೈತೆ ಅಂತ. ಆದರೆ ಮಕ್ಕಳಿಗೆ ಹಾಕಿದರೆ ಅವ್ರು ಫುಲ್ ಖುಷಿಯಾಗ್ಬಿಡ್ತಾರೆ ರೀ. ನಾವು ಎಂಥ ಡಿಸೈನ್ ಹಾಕಿದ್ರೂ ಸಹ ಅವ್ರಿಗೇನೋ ಒಂದು ಹೊಸ ಡಿಸೈನ್ ಅನ್ಕೊಂತಾನೆ ಇರ್ತಾರೆ ರೀ. ನೋಡಿರಿ ನನ್ನ ದೊಡ್ಡ ಮಗಳು ಹೇಳ್ತಾಳಮ್ಮ ಇಲ್ಲೇ ಹಾಕಮ್ಮ, ಇಲ್ಲಿ ಜಾಗ ಐತೆ ನೋಡಮ್ಮ, ಇಲ್ಲಿ ಖಾಲಿ ಐತೆ ನೋಡಮ್ಮ ಅಂತೇಳಿ. ತಾನು ಹೇಳೋದು ನೋಡಿ ಅವ್ರ ಅಕ್ಕ ಹೇಳೋದು ನೋಡಿ ತಾನು ಇಬ್ಬರು ಅದನ್ನು ಹೇಳ್ಕೊಂಡು ಕುಂತಿದ್ದಾರೆ. ನೋಡಿರಿ ನಾನು ಹೆಂಗೆ ಹಾಕಿದ್ದೀನಿ ಮೆಹಂದಿ ನೋಡಿ ಹೇಳ್ರಿ. ಕೆಟ್ಟದಾಗಿ ಮಾತ್ರ ಕಮೆಂಟ್ ಮಾಡಬೇಡ್ರಿ. ನನಗೆ ಬಂದಾಗ ಹಾಕಿದ್ದೀನಿ. ನಾನು ಹೇಳಿದ್ದೀನಿ ಬರಲ್ಲ ಅಂದ್ರೂ ಪರವಾಗಿಲ್ಲ ಹಾಕಂತ ಹೇಳಿದ್ದಾಳೆ. ಇನ್ನು ತಾನು ಹೋದ್ಲು. ಇನ್ನು ಮತ್ತೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಳೋಣ, ರೊಟ್ಟಿ ಮಾಡೋಣ ಅಂತೇಳಿ ಇನ್ನು ರೊಟ್ಟಿ ಮಾಡ್ಕೊತಾ ಇದ್ದೀನಿ ರೀ. ಮಕ್ಕಳು ಹಂಗೆ ಅಲ್ಲಿ ಇಲ್ಲಿ ಸ್ವಲ್ಪ ಹೊತ್ತು ಆಡ್ಕೊತಾ ಇದ್ದಾರೆ ಹೊರಗಡೆ.
ಹೆಸರು ಪಲ್ಯಗೆ ಬೇಕಾದಂತೆಲ್ಲವನ್ನು ಕಟ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊತಿದ್ದೀನಿ. ಅಷ್ಟರಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿ ಹೆಸರಿಗೆ ಒಗ್ಗರಣೆ ಕೊಟ್ಟರೆ ಭಾಳ ರುಚಿಯಾಗಿರ್ತೈತೆ ರೀ. ಈಗ ಏನನ್ನ ಹೆಸರು ಪಲ್ಯ ಮಾಡಿದ್ರಿ ರೀ, ಅದರಲ್ಲಿ ರೊಟ್ಟಿನೇ ಚಪಾತಿನೇ ಬೇಕಂತೇನಿಲ್ಲ ರೀ. ಬರೀ ಖಾಲಿ ಹಾಕ್ಕೊಟ್ರಿಗೂ ಚೆನ್ನಾಗಿ ತಿನ್ನೋಕ್ಕೆ ಉಣ್ಣೋಕ್ಕೆ ಮನಸ್ಸಾಗುತ್ತೆ. ಏಕೆಂದರೆ ಅಷ್ಟು ಟೇಸ್ಟಿಯಾಗಿ ಇರ್ತೈತೆ. ಹೆಸರು ಪಲ್ಯ ಒಂದು ಒಲೆ ಮೇಲೆ ಹಾಕಿದ್ರೆ ಇನ್ನೊಂದು ಒಲೆ ಮೇಲೆ ಸ್ವಲ್ಪ ನೀರು ಕಾಸ್ಕೊಂಡು ಅದರಲ್ಲಿ ಜೋಳದ ಹಿಟ್ಟು ಕಲ್ಸ್ಕೊತಿದ್ದೀನಿ ರೀ. ಯಾಕೆ ಅಂದರೆ ನನಗೆ ತಟ್ಟೋಕ್ಕೆ ಬರಲ್ಲ ರೀ ರೊಟ್ಟಿ. ಲಟ್ಟಿಸ್ತೀನಿ ನಾನು ರೊಟ್ಟಿನ. ಲಟ್ಟಿಸ್ಕೋಬೇಕಂದ್ರೆ ನಾವು ಹಿಂಗೆ ಅಂಟು ಮಾಡ್ಕೋಬೇಕು. ಜೋಳದ ಹಿಟ್ಟಿನ ಅಂಟು ಮಾಡ್ಕೊಂಡ್ರೆ ಮಾಡೋಕ್ಕೆ ಈಸಿ ಆಗ್ತೈತೆ ರೀ. ಇಲ್ಲಾಂದರೆ ತಟ್ಟೋದಂದರೆ ಸ್ವಲ್ಪ ರೊಟ್ಟಿ ದಪ್ಪ ಬರ್ತಾವೆ ರೀ. ಅದೇ ಹಿಂಗೆ ಅಂಟು ಮಾಡ್ಕೊಂಡಿವಿ ಜೋಳದ ಹಿಟ್ಟಿಂದಂದರೆ ನಾವು ಎಷ್ಟು ತೆಳ್ಳಗೆ ಮಾಡಿದ್ರೂ ಆರಾಮಾಗಿ ಬರ್ತಾವೆ ರೀ. ತಟ್ಟೋದ್ರಿಂದ ಆದರೆ ನನಗೆ ಅಸಲಿಗೆ ಬರೋದೇ ಇಲ್ಲ ರೀ. ಆ ರೊಟ್ಟಿ ಮಾಡೋಷ್ಟರಲ್ಲಿ ನಮ್ಮ ಮಕ್ಕಳು ಒಂಡಾಳು ತಿಂದಿದ್ದೆಲ್ಲ ಸ್ವಲ್ಪ ಡೈಜೆಷನ್ ಆಗಿಬಿಡ್ತು. ಅಮ್ಮ ನನಗೆ ಏನನ್ನು ತಿನ್ನೋಕೆ ಕೊಡು ಅಂದರೆ ಬಾಳೆಹಣ್ಣು ನೋಡಿದ್ರು ರೀ. ನನಗೆ ಅದೇ ಬಾಳೆಹಣ್ಣೆ ಕೊಡ್ರಿ ಅಂತಂದರು. ಇನ್ನು ಕೊಡೋಣ ಅಷ್ಟರಲ್ಲಿ ಅಡುಗೆ ಆಗ್ತೈತೆ. ಸ್ವಲ್ಪ ಬಾಳೆಹಣ್ಣು ತಿನ್ನಿಸಿದ್ರೂ ಸ್ವಲ್ಪ ಎನರ್ಜಿ ಇರ್ತೈತೆ. ಜಲ್ದಿ ಹೊಟ್ಟೆ ಹಶ್ವಾಗೋದಿಲ್ಲ ಅಂತೇಳಿ ಇನ್ನು ಅವ್ರು ತಿನ್ನೋದು ನೋಡಿ ನನಗೂ ಸ್ವಲ್ಪ ತಿನ್ಬೇಕು ಅನ್ನಿಸ್ತು. ಅವ್ರು ಸರಿ ಕೂತ್ಕೊಂಡಿನಿ. ಅಷ್ಟರಲ್ಲಿ ಇನ್ನೊಬ್ಬ ಬಾಯಮ್ಮ ಬಂದಳು. ಇನ್ನೇನು ಬಿಡು ಅಂತೇಳಿ ನಾನು ಸ್ವಲ್ಪ ತಕ್ಕೊಂಡು ನಾನು ತನಗೆ ಕೊಟ್ಬಿಟ್ಟೆ. ಆದರೆ ಹುಡುಗರು ರೀ ಅರ್ಧ ಕೊಟ್ಟರೆ ಅವ್ರು ಒಪ್ಪೋದೇ ಇಲ್ಲ ರೀ. ನನಗೆ ಇಷ್ಟು ಕೊಟ್ಟೆ ಅಮ್ಮ, ತನಗೆ ಅಷ್ಟು ಕೊಟ್ಟೆ ಅಮ್ಮ, ನನಗೆ ಬೇಡಮ್ಮ ಅಂತ ಹೇಳ್ತಾರೆ ರೀ. ಹಂಗೆ ಕೊಟ್ಟು ರಮಿಸಿದೆ. ಈಗ ರೊಟ್ಟಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ. ರೊಟ್ಟಿ ನೀವು ಹೆಂಗೆ ಮಾಡ್ತೀರಿ ರೊಟ್ಟಿ? ನನಗಂತೂ ಅಸಲಿಗೆ ಬರಲ್ಲ ರೀ ತಟ್ಟಕ್ಕೆ. ಹೀಗೆಲ್ಲ ಮಾಡಿಕೊಂಡು ಕಲಿಸ್ಕೊಂಡು ಬೇಗ ಬೇಗ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ರೀ. ಅನ್ನ ಮಾಡ್ಕೊತೀನಿ ರೀ. ಆದರೆ ಇವತ್ತು ಅನ್ನ ಐತೆ. ಮಧ್ಯಾಹ್ನ ಬೆಳಿಗ್ಗೆ ಮಾಡಿದ ಅನ್ನನೇ ಇನ್ನಾದರೂ ಸ್ವಲ್ಪ ಉಳಿದೈತೆ. ಯಾಕೆ ಇವತ್ತು ಸ್ವಲ್ಪ ಅನ್ನ ಜಾಸ್ತಿ ಮಾಡಿಬಿಟ್ಟಿದ್ದೀನಿ, ಉಳಿದುಬಿಟ್ಟಿದೆ. ಅದನ್ನೇ ಈಗ ರಾತ್ರಿಗೆ ಅಡ್ಜಸ್ಟ್ ಮಾಡ್ತೀನಿ ರೀ. ನಮ್ಮ ಮನೇಲಿ ಜೋಳದ ರೊಟ್ಟಿ ಮಾಡಿದ್ರೂ ಚಪಾತಿ ಮಾಡಿದ್ರೆ ಅನ್ನ ಏನು ಉಣಲ್ಲ ರೀ. ರೊಟ್ಟಿ ಮಾಡಿದ್ರೆ ನಮ್ಮ ಮನೇಲಿ ಕಂಪಲ್ಸರಿ ಅನ್ನ ಸ್ವಲ್ಪ ಆದರೂ ಇರಲೇಬೇಕು. ಹಂಗಂತೇಳಿ ಇನ್ನು ಅದೇ ಅನ್ನ ಸರಿ ಮಾಡಿಬಿಡೋಣ ಮತ್ತು ಯಾಕೆ ಅನ್ನ ಅಂತ ಅದನ್ನೇ ಸರಿ ಮಾಡ್ತಿದ್ದೀನಿ. ನಿಮಗೇನನ್ನ ನನಗಿನ್ನ ಚಿಕ್ಕ ಮಕ್ಕಳಿದ್ದಾರೆ, ನಿಮಗೆ ಜಲ್ದಿ ಕೆಲಸಗಳು ಮಾಡ್ಕೊಳಕ್ಕಾಗಲ್ಲ, ಮನೆಯಲ್ಲಿ ಕೆಲಸಗಳು ಜಲ್ದಿ ಮುಗಿಯಲ್ಲ ಬೇಗ ಅಂದರೆ ನೀವು ಮಕ್ಕಳನ್ನ ಮಲಗಿಸಿ ಆದರೂ ಮಾಡ್ಕೋಬೋದು. ಆದರೆ ರಾತ್ರಿ ಟೈಮಲ್ಲ ರೀ, ನಿಮ್ಮ ಅತ್ತೆಯರು ಯಾರನ್ನಿದ್ರೂ ಎತ್ಕೊಂಡ್ರೆ ಓಕೆ. ಒಂದು ವೇಳೆ ನಿಮಗೆ ಯಾರೂ ಇಲ್ಲ ಅಂತಂದರೆ ನಿಮ್ಮ ಆಜು ಬಾಜುದವರನ್ನು ನಿಮಗೆ ಪರಿಚಯ ಇರ್ತಾರಲ್ಲ, ನಿಮ್ಮ ಮಕ್ಕಳನ್ನ ಅವ್ರು ಸ್ವಲ್ಪ ಎತ್ಕೊತಿರ್ತಾರೆ, ನೋಡ್ತಿರ್ತಾರೆ. ಅವ್ರ ಮನೇಲೂ ಮಕ್ಕಳಿರ್ತಾರಲ್ಲ, ಅಂಥ ಕಡೆ ನೀವು ಬಿಟ್ಟುಬಿಡ್ಬೇಕು. ಬಿಟ್ಟು ನೀವು ಸ್ವಲ್ಪ ಬೇಗ ಬೇಗ ಮನೇಲಿ ಕೆಲಸ ಮಾಡ್ಕೋಬೇಕು. ಇಲ್ಲ ಅದೂ ಇಲ್ಲಪ್ಪ ಅಂತಂದರೆ ಇನ್ನು ಕಂಪಲ್ಸರಿ ನೀವು ಮಕ್ಕಳನ್ನ ಮಲಗಿಸೇ ಮನೆ ಕೆಲಸ ಮಾಡ್ಕೋಬೇಕು. ಆದರೆ ಮನೆ ಸ್ವಲ್ಪ ಕ್ಲೀನಾಗಿದ್ದರೆ ಮನಸ್ಸು ನೆಮ್ಮದಿಯಾಗಿರ್ತೈತೆ ರೀ. ಮನೆ ಏನನ್ನ ಗಲೀಜಿದ್ರೆ ರೀ ಮನ್ಯಾಗ ಸಮಾಧಾನನೇ ಇರೋದಿಲ್ಲ. ಸಿಟ್ಟು ಸಿಟ್ಟು ಬರ್ತಿರ್ತೈತೆ. ಇಲ್ಲಾಂದರೆ ಏನೋ ಒಂಥರ ಅನಾರೋಗ್ಯ ಥರ ಅನಿಸುತ್ತೆ. ಅದಕ್ಕೆ ನಾವು ಆದಷ್ಟು ಟ್ರೈ ಮಾಡ್ಕೋಬೇಕು ಮನೆ ಸ್ವಲ್ಪ ಕ್ಲೀನ್ ಇಟ್ಕೊಳಕ್ಕೆ. ಮನೆ ಕ್ಲೀನ್ ಇಟ್ಕೊಂಡ್ರೆ ಯಾವ ಹುಳಗಳು ಮನೆಯಲ್ಲಿ ಬರಲ್ಲ ರೀ. ಆದರೆ ನೀವು ಕೆಲಸ ಮಾಡ್ಕೊತಿರುವಾಗ ಒಂದು 10 ನಿಮಿಷಕ್ಕಾಗಲಿ ಅಥವಾ ಒಂದು 15 ನಿಮಿಷಕ್ಕಾಗಲಿ ನಿಮ್ಮ ಮಕ್ಕಳನ್ನ ನೋಡ್ಕೊತಿರ್ಬೇಕು. ಅದು ನಿಮ್ಮ ಮನೆಯಲ್ಲೇ ಇರಲಿ ಅಥವಾ ಆಜು ಬಾಜು ಮನೆಯಲ್ಲೇ ಇರಲಿ, ನೀವು ಅವಾಗವಾಗ ಹೋಗಿ ನೋಡ್ತಾ ಇರಬೇಕು. ಎದಕ್ಕಂದರೆ ನಾವು ಏನನ್ನ ಇದ್ದಾರೆ ಬಿಡು, ಆಡ್ತಾ ಇದ್ದಾರೆ ಬಿಡು ಅಂತ ಮಕ್ಕಳನ್ನ ಬಿಟ್ಟು ನಾವೇನನ್ನ ಕೆಲಸ ಮಾಡ್ಕೊತಿದ್ದೀವಿ ಅಂದರೆ ಅಲ್ಲಿ ಏನೋ ಅನಾಹುತಗಳು ಭಾಳ ಆಗ್ತವೆ ರೀ. ನಾವು ಒಂದು ಕಣ್ಣು ನಮ್ಮ ಕೆಲ್ಸದ ಮೇಲಿದ್ದರೆ ಇನ್ನೊಂದು ಕಣ್ಣು ಕಿವಿ ನಮ್ಮ ಮಕ್ಕಳು ಎಲ್ಲಿರ್ತಾರೆ ರೀ ಅಲ್ಲಿಡ್ಬೇಕು ರೀ. ಅವಾಗ ನಮಗೂ ಕಷ್ಟ ಇರಲ್ಲ, ಭಯ ಅನಿಸೋದಿಲ್ಲ. ನಿಮ್ಮ ಮಕ್ಕಳು ಏನನ್ನ ರೊಟ್ಟಿ ತಿನ್ನಲ್ಲ ಅಂದರೆ ನೀವು ಮಕ್ಕಳನ್ನ ಒಂದು ಸೈಡ್ ಕುಂದ್ರಿಸಿ ರೊಟ್ಟಿ ತಿನ್ನಿಸ್ಬೇಡ್ರಿ. ಯಾಕೆಂದರೆ ಅವ್ರು ಉಣ್ಣೋದಿಲ್ಲ ರೊಟ್ಟಿ. ಇಂಥವೆಲ್ಲ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಜಂಕ್ ಫುಡ್ಸ್ ಅಂತೂ ಅಸಲಿಗೆ ನಿಮ್ಮ ಮಕ್ಕಳಿಗೆ ತಿನ್ನಿಸ್ಬೇಡ್ರಿ. ಯಾಕೆಂದರೆ ಅದು ಭಾಳ ಡೇಂಜರ್ ಅಂದರೆ ಡೇಂಜರ್. ಈಗ ಒಂದು ಹೊಸ್ದಾಗಿನೂ ನಾನು ಕೇಳ್ತಾ ಇದ್ದೀವಿ, ನಾವೆಲ್ಲ ನೋಡ್ತಾ ಇದ್ದೀವಿ. 7 ವರ್ಷ ಹುಡುಗನಿಗೆ ಕ್ಯಾನ್ಸರ್ ಬಂದಿದೆ ಅಂತೆ. ಅದು ಎದಕ್ಕೆ ಬಂದಿದೆ ಕ್ಯಾನ್ಸರ್ ಅಂತಂದರೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಮಕ್ಕಳಿಗೆ ಹೊರಗಡೆ ಏನು ತಿನ್ನಿಸ್ಬಾರ್ದು. ರೊಟ್ಟಿ ಇಂಥವೆಲ್ಲ ಮಕ್ಕಳನ್ನ ಎತ್ಕೊಂಡು ಹೊರಗಡೆ ಅಡ್ಡಾಡ್ಕೊತ ತಿನ್ನಿಸ್ಬೇಕು ರೀ. ಅದನ್ನು ಜಾಸ್ತಿ ಜಾಸ್ತಿ ಕೈಯಲ್ಲಿ ಇಟ್ಕೊಂಡು ಹೋಗ್ಬಾರ್ದು. ಸ್ವಲ್ಪ ಸ್ವಲ್ಪ ತಗೊಂಡೋಗ್ಬೇಕು. ಜಾಸ್ತಿ ಏನಾದ್ರು ತೊಗೊಂಡಿವಿ ಅಂದರೆ ನಮಗೂ ಟೆನ್ಷನ್. ಇಷ್ಟೊಂದು ಐತಲ್ಲ ತಿಂದಿಲ್ಲ, ಇಷ್ಟೊಂದು ಐತಲ್ಲ ತಿಂದಿಲ್ಲ ಅಂತ. ಸ್ವಲ್ಪ ಸ್ವಲ್ಪ ಆದರೆ ಆ ಮಕ್ಕಳೇನೋ
ಏಸಿಗೆ ಅನಿಸಲ್ಲ ಉಣ್ಣೋಕ್ಕೆ ತಿನ್ನೋಕ್ಕೆ ಸ್ವಲ್ಪ ಸ್ವಲ್ಪ ತಿನ್ನಿಸ್ಬೇಕು. ಒಂದು ವೇಳೆ ತಿಂದಿಲ್ಲ ಅಂದರೆ ಈಗ ನಮ್ಮ ಮಕ್ಕಳಿಗೆ ಯಾರ್ದೋ ಒಬ್ರದನ್ನ ಭಯ ಇರ್ತೈತೆ, ಹಂಗೆ ಅವ್ರು ಬರ್ತಾರೆ ಇಟ್ಕೊಂಡೋಗ್ತಾರೆ, ಏನೋ ಸ್ವಲ್ಪ ಭಯ ಇಟ್ಟು ತಿನ್ನಿಸ್ಬೇಕು. ಮತ್ತು ಅತಿ ಭಯನೂ ಇಡಬಾರ್ದು, ಇದಕ್ಕಂದರೆ ಅದು ಒಳ್ಳೆಯದಲ್ಲ ರೀ ಅತಿ ಭಯನೂ. ಹಾಗೆ ಉಣಿಸ್ಬೇಕು. ಈ ಜೋಳದ ರೊಟ್ಟಿ ಚಪಾತಿ ಇವೆಲ್ಲ ನಮ್ಮ ಮಕ್ಕಳಿಗೆ ಉಣಿಸಿದ್ರೆ ಅವರು ಸ್ವಲ್ಪ ದೊಡ್ಡವರು ಆಗಿಲ್ಲ ಚೆನ್ನಾಗಿ ಉಣ್ತಾರೆ ರೀ. ನನ್ನ ದೊಡ್ಡ ಮಗಳು ಚೆನ್ನಾಗಿ ಉಣ್ತಾಳೆ ರೀ, ಯಾಕಂದರೆ ಅವಳು ಸಣ್ಣವಳಿದ್ದಾಗಿಂದ ರೂಢಿ ಮಾಡ್ಸೀನಿ, ಇಲ್ಲಾಂದರೆ ಅವಳು ಉಣ್ತಿದ್ದಿಲ್ಲ. ಹೊಡಿತಿದ್ದೆ ರೀ ನಾನು. ಫಸ್ಟ್ ಡೆಲಿವರಿ ಆದಮೇಲೆ ನನಗೇನು ಗೊತ್ತಾಗ್ತಿದ್ದಿಲ್ಲ, ಭಾಳ ಹೊಡಿತಿದ್ದೆ. ಆ ಮಗಳ ಜೊತೆಗೇ ಕೂತ್ಕೊಂಡು ಅಳುತ್ತಿದ್ದೆ, ಯಾಕಪ್ಪ ನನಗಿಷ್ಟು ಕಷ್ಟ ಯಾಕೆ ಅನ್ಕೊತಾ ಇದ್ದೆ. ಆದರೆ ಸ್ವಲ್ಪ ಮಗಳು ದೊಡ್ಡವಳಾಗ್ತಾ ಆಗ್ತಾ ನಾನು ಸ್ವಲ್ಪ ಚಿಂತೆ ಮಾಡೋದು ಕಡಿಮೆ ಮಾಡಿದೆ. ಆದರೆ ಡಾಕ್ಟ್ರ್ ಕಡೆಯೂ ಹೋಗಿದ್ದೆ, ಇದಕ್ಕೆ ನನಗೆ ಹಿಂಗೆ ಚಿಂತೆ, ನನ್ನ ಮಗಳು ಏನು ಉಣ್ಣಲ್ಲ ತಿನ್ನಲ್ಲ ಅಂತ ಹೇಳಿದರೆ ಅವರೆಲ್ಲ ನೀವು ಉಣ್ಣೋದು ತಿನ್ನೋದು ಬಿಡ್ತೀರ ಅಂತೇಳಿ ಅವ್ರು ಸ್ವಲ್ಪ ಬೈದರು. ನಿಮ್ಮ ಮಕ್ಳಿಗೆ ಯಾವಾಗ ಹಸಿವು ಅವಾಗ ಅವ್ರು ಬಾಯಿ ತೆಗೆದು ಅಳ್ತಾರೆ, ಹೇಳೋಕ್ಕಾಗಿಲ್ಲ ಅಂದ್ರೂ ಅಳ್ತಾರೆ, ಆವಾಗ ನೀವು ಅರ್ಥ ಮಾಡ್ಕೋಬೇಕು. ನೀವು ಸುಮ್ಮನೆ ಟೆನ್ಷನ್ ತಗೊಂಡು ನೀವು ಸೈಕಲಾಜಿಕಲ್ಲಾಗಿ ಫಿಟ್ ಇಲ್ಲ ಅಂದರೆ ಕಷ್ಟ ಅಂತೇಳಿ ಡಾಕ್ಟ್ರು ಹೇಳ್ದಾಗಿಂದ ಆವಾಗಿಂದ ಸ್ವಲ್ಪ ನಾನು ಕಡಿಮೆ ಮಾಡಿದೆ ರೀ. ಅಂದರೆ ಏನಂದರೆ ನನ್ನ ದೊಡ್ಡ ಮಗಳಿಗೆ ನಾವು ಕೂತ್ಕೋಬೇಕು ರೀ, ನಾವು ಕುಂತಿಲ್ಲ ಅಂತಂದರೆ ಸ್ವಲ್ಪ ಸತಾಯಿಸ್ತಾಳೆ, ಇಲ್ಲಾಂದರೆ ಬೇಷ್ ರಮಿಸ್ಬೇಕು. ಮಕ್ಕಳನ್ನ ರಮಿಸಿ ಹೇಳಿದ್ರೆ ರೀ ಕೇಳಲಾರ್ದಂಥ ವಿಷಯ ಇಲ್ಲ ರೀ. ಚೆನ್ನಾಗಿ ಮಕ್ಕಳನ್ನ ಮಾತಲ್ಲೇ ಮಳ್ಳು ಮಾಡಬೇಕು. ಹಿಂಗಮ್ಮ ನೀನು ಗುಡ್ ಗರ್ಲ್ ಅಂತ ಅವ್ರನ್ನ ಹೊಗಳ್ತಾನೇ ಇರಬೇಕು. ಆವಾಗ ಅವ್ರು ಏನಾದ್ರೂ ಮನಸ್ಸಿಗೆ ಹಚ್ಕೊಂಡು ಅವರೇನೋ ಖುಷಿಯಾಗ್ಬಿಡ್ತಾರೆ ರೀ. ಅದನ್ನು ನಾವು ಗದರಿಸಿ ಹೇಳಿದರೆ ಒಂದು ಮಾತು ಸಹ ಅವ್ರು ಕೇಳಲ್ಲ ರೀ. ಅವ್ರಿಗೆ ರಮಿಸಿ ಹೇಳಿವಿ ಅಂದರೆ ಕೇಳ್ತಾರೆ. ನನ್ನ ದೊಡ್ಡ ಮಗಳದ್ದು ಸೀಕ್ರೆಟ್ ಏನಂದರೆ ರೀ, ಮಗಳನ್ನ ರಮಿಸಿ ಹೇಳಬೇಕು, ಆವಾಗ ತಾನು ಕೇಳ್ತಾಳೆ ರೀ. ಈಗ ರೊಟ್ಟಿ ಎಲ್ಲ ಮಾಡೋದು ಮುಗೀತು ರೀ ನಂದು. ಗ್ಯಾಸ್ ಎಲ್ಲ ಆಫ್ ಮಾಡಿ ಕೈ ತೊಗೊತಿದ್ದೀನಿ. ಹಂಗೆ ಕೈ ತೊಗೊತಾನೆ ಹಂಗೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ರೀ. ಮತ್ತು ಕೈ ತೊಗೊಂಡು ಆಮೇಲೆ ಮಾಡೋಣ ಅಂದರೆ ಆಗೋದಿಲ್ಲ ರೀ. ಫಸ್ಟ್ ಈ ರೊಟ್ಟಿ ಎಲ್ಲಾಗ ಜೋಡಿಸ್ಕೊಂಡು ಒಂದು ಬಟ್ಟೆಯಲ್ಲಿ ಇಡ್ತೀನಿ ರೀ, ಸ್ವಲ್ಪ ಮೆತ್ತಗಿರ್ತವೆ. ಲಟ್ಸಿದ್ದು ಭಾಳ ಹೊತ್ತಿಟ್ರೆ ಅದು ಬಿರುಸಾಗ್ಬಿಡ್ತಾವೆ ರೀ. ತಟ್ಟಿದ್ವಾದರೆ ಎಷ್ಟೊತ್ತಾದರೂ ಮೆತ್ತಗಿರ್ತಾವಂತೆ. ಆದರೆ ನಾನಂತೂ ತಟ್ಟಲ್ಲ ರೀ, ನನಗೆ ಬರಲ್ಲ ತಟ್ಟೋಕ್ಕೆ, ಅದಕ್ಕೆ ನಾನು ಹಿಂಗೆ ಬಟ್ಟೆಯಲ್ಲಿ ಸುತ್ತಿಟ್ಬಿಡ್ತೀನಿ ನಾನು. ಲಟ್ಸಿದ್ದು ಹಿಂಗೆ ಬಟ್ಟೆಯಲ್ಲಿ ಸುತ್ತಿಟ್ರೆ ಒಂದು 2-3 ತಾಸಾದರೂ ಸ್ವಲ್ಪ ಮೆತ್ತಗಿರ್ತಾವೆ ರೀ ಚೆನ್ನಾಗಿ. ಹಂಗಂತೇಳಿ ನಮ್ಮ ಯಜಮಾನ್ರು ಬರೋವರೆಗೆ ನಾವಿನ್ನು ಊಟ ಮಾಡೋದಿಲ್ಲ ರೀ, ಅವ್ರು ಬಂದಮೇಲೆ ನಾವೆಲ್ಲ ಕೂತ್ಕೊಂಡು ಊಟ ಮಾಡೋದು. ಹುಡುಗರಿಗೇನೋ ಈ ರೊಟ್ಟಿ ಇದ್ದರೆ ಮಾತ್ರ ನಾನು ಅವ್ರ ಜೊತೆ ಕೂತ್ಕೊಳಲ್ಲ ರೀ. ಫಸ್ಟು ಮಕ್ಕಳನ್ನೊಂದೇ ಉಣಿಸಿ ಆಮೇಲೆ ನಾವು ಕೂತ್ಕೊಂಡು ಊಟ ಮಾಡ್ತೀವಿ. ಹಿಂಗೆಲ್ಲ ಸುತ್ತಿ ಒಂದು ಬೇಸನ್ನಾಗಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ರೀ. ಮುಚ್ಚಿ ಇಟ್ಟಾದಮೇಲೆ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ರೀ. ಹಂಗೆ ಮಾತ್ರ ಬಿಡಬಾರ್ದು ರೀ, ಹಂಗೆ ಬಿಟ್ಬಿಟ್ರೆ ಮತ್ತೆ ಅದ್ರ ಮೇಲೆ ಮಾಡೋಕ್ಕೆ ಮನಸ್ಸೇ ಬರಲ್ಲ, ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಹಂಗಂತೇಳಿ ನಾನು ಆವಾಗೆ ರೊಟ್ಟಿ ಮಾಡಿದಾಗ ಮಾತ್ರ ಇಮಿಡಿಯೇಟಾಗಿ ಒರೆಸ್ಕೊಂಡು ಬಿಡ್ತೀನಿ. ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಆದಮೇಲೆ ರೀ, ನಾನು ಸಾಯಂಕಾಲ ಮಂಡಾಳು ಮಾಡಿದ್ದೆಲ್ಲ ರೀ, ಅವು ಹಂಗೆ ಉಳಿದಿದ್ವು ಇನ್ನೂ ಸ್ವಲ್ಪ, ಅವನ್ನೊಂದು 2 ದಿನ ಮಾಡೋಣ ಹಾಗೆ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂತೇಳಿ ಅವು ಹಂಗೆ ಓಪನ್ ಇಟ್ಟರೆ ಮೆತ್ತಗಾಗ್ಬಿಡ್ತಾವೆ. ಒಂದು ಡಬ್ಬಿಯಲ್ಲಿ ಹಾಕಿಡೋಣ ಅಂತ ಒಂದು ಡಬ್ಬಿಯಲ್ಲಿ ಹಾಕಿಡ್ತಿದ್ದೀನಿ ರೀ. ಮಕ್ಕಳು ಕೇಳಿದಾಗ ಹತ್ತಾಗ ಅವ್ರಿಗೆ ಸ್ವಲ್ಪ ಹಾಕ್ಕೊಟ್ಬಿಟ್ರೆ ಅವ್ರು ಸ್ವಲ್ಪ ಸಮಾಧಾನ ಆಗ್ಬಿಡ್ತಾರೆ. ಅವ್ರು ಸಮಾಧಾನ ಆದರೆ ಅವಾಗ ನಮಗೂ ಕೆಲಸ ಮಾಡೋಕೆ ತಲೆ ಓಡ್ತೈತೆ ರೀ, ಇಲ್ಲಾಂದರೆ ನಮ್ಮ ತಲೆ ಸ್ಟ್ರಕ್ಕಾಗಿ ಹೋಗ್ಬಿಡ್ತೈತೆ. ಹಂಗಂತೇಳಿ ಸ್ವಲ್ಪ ಏನನ್ನ ತಿನ್ನೋಕೆ ಏನನ್ನ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ರೀ. ತಾಳಿಗೆ ಏನಾನ ಇರೋದಾದರೆ, ಕೆಟ್ಟೋಗೋವಾದರೆ ಸ್ವಲ್ಪ ನೋಡಿ ಮಾಡ್ಕೊತೀನಿ, ಇಂಥವಾದ್ರೆ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊತೀನಿ. ಇನ್ನು ಇದೆಲ್ಲ ಆಯಿತು ನೋಡಿರಿ. ನಾನು ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡೀನಿ ರೀ ಕೆಲಸ ಸ್ಟಾರ್ಟ್ ಮಾಡಿ 11 ಗಂಟೆಗೆಲ್ಲ ನಂದು ಬೆಳಗಿನ ಕೆಲಸ ಮುಗೀತು ರೀ. ಆಮೇಲೆ 11 ಗಂಟೆಗೆ ನಾನು ಟಿಫಿನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಕ್ಳ ಕಡೆ ಮಾತಾಡ್ಕೊತ ಆಟಾಡ್ಕೊತ 12:30 ಹಂಗೆ ಮಲ್ಕೊಂಡೀವಿ ರೀ. ಮತ್ತು 4 ಗಂಟೆಗೆ ಎದ್ದೀವಿ. 4 ಗಂಟೆಗೆ ಎದ್ದು ಮತ್ತು 4 ಗಂಟೆಯಿಂದ ರಾತ್ರಿವರೆಗೆ ಇಷ್ಟು ಕೆಲಸ ಆಗ್ತಾವೆ ರೀ. 8:30ಗೆಲ್ಲ ನಾವು ಊಟಕ್ಕೆ ಕೂತ್ಕೊತೀವಿ ರೀ. ಆದರೆ ಇವಾಗ ಸ್ವಲ್ಪ ಅಡುಗೆ ಲೇಟಾಗಿದೆ ರೀ, ಯಾಕೆಂದರೆ ಮೆಹಂದಿ ಹಾಕ್ಕೊತ ಕುಂತೆಲ್ಲ ರೀ, ಅಲ್ಲೇ ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗ್ಬಿಡ್ತು. ಯಾಕೆಂದರೆ ನನಗೆ ಮೆಹಂದಿ ಹಾಕೋಕೆ ಬರಲ್ಲ ರೀ. ಮೆಹಂದಿ ಹಾಕೋಕೆ ಕುಂತೀನಿ ಅಂದರೆ ಎಷ್ಟೊತ್ತಾದ್ರೂ ನಾನು ಎದ್ದೇಳೋದಿಲ್ಲ. ಹಂಗಂತೇಳಿ ಹೆಂಗೋ ಬಂದಂಗೆ ಹಾಕಿ ಮುಗಿಸ್ಬಿಟ್ಟಿನಿ. ಈಗ ಅಡುಗೆ ಎಲ್ಲ ಮುಗೀತಲ್ಲ ರೀ, ಈಗ ಮಕ್ಕಳಿಗೆ ಊಟ ಮಾಡಿಸ್ಬೇಕು. ಈಗ ನಾನು ಸ್ವಲ್ಪ ನೀರು ಕುಡಿಯೋಣ ಅಂತೇಳಿ ನೀರು ಕುಡಿತಾ ಇದ್ದೀನಿ ರೀ. ನಾನು ಮಾಡಿದಂಥ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೇಗಿದೆ ಅಂತ ಕಮೆಂಟ್ ಮಾಡಿರಿ.
ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ ನಾನು ಮಾಡಿದಂಥ ಇಲ್ಲಿವರೆಗೆ 8 ಗಂಟೆ ಆಯ್ತು ರೀ ಸಾಯಂಕಾಲ ಕೆಲಸ. ಬೇಗ 7:30ಗೆ ಆಗ್ಬೋದು, 8 ಗಂಟೆಗೆ ಆಗಿದೆ ರೀ.